ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆ ಜೊತೆಯಾಗ್ತಿರೋ ವ್ಯಕ್ತಿ ಕೂಡ ತುಂಬಾನೇ ವಿಶೇಷ. ನಾಳೆ ನನ್ನದೇ, ದಾರಿ ನನ್ನದೇ, ಬದುಕು ನನ್ನದೇ, ಕನಸು ನನ್ನದೇ. ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ್ರೂ ಹೃದಯ ಕರ್ಕೊಂಡು ಹೋಗಿದ್ದು ಬರವಣಿಗೆ ಕಡೆ. ಖಾಸಗಿ ಟಿವಿ ವಾಹಿನಿಯಲ್ಲಿ ಶುರುವಾದಂಥ ಪಯಣ ಸ್ಯಾಂಡಲ್ವುಡ್ನ ಬಹು ಬೇಡಿಕೆಯ ಚಿತ್ರ ಸಾಹಿತಿಯಾಗಿ 350ಕ್ಕೂ ಹೆಚ್ಚಿನ ಹಾಡುಗಳನ್ನು ಬರೆದಿರುವಂತಹ ನಮ್ಮ ಕುಂದಾಪುರದ ಹುಡುಗ ಪ್ರಮೋದ್ ಮರವಂತೆ ಅವರನ್ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡೋಣ. ಪ್ರಮೋದ್ ಮರವಂತೆ ಅವರೇ, ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ. ಧನ್ಯವಾದ ಸರ್. ಧನ್ಯವಾದ ಮೇಡಮ್. ರೇಡಿಯೋ ಬಳಗಕ್ಕೆ ಮತ್ತು ಶ್ರೋತೃಗಳಿಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಸರ್. ಸರ್, ನಮಗೆಲ್ಲ ಗೊತ್ತಿರೋ ಹಾಗೆ ಹುಟ್ಟಿರೋದು ಮರವಂತೆ, ಆದ್ರೂ ಬೆಳೆದಿದ್ದು ನಿಮ್ಮ ಬಾಲ್ಯ ಕಳೆದಿದ್ದು ಎಲ್ಲ ಗುಡ್ದ ಹೊಸಳ್ಳಿಯಲ್ಲಿ. ನಿಮ್ಮ ಈ ಬಾಲ್ಯದ ದಿನಗಳನ್ನ ಸ್ವಲ್ಪ ನಮ್ಮ ಜೊತೆ ಮೆಲ್ಕು ಹಾಕೋಬೋದಾ? ಸೊ ನನ್ನ ಬಾಲ್ಯ ಸಂಪೂರ್ಣವಾಗಿ ಹಳ್ಳಿಯಲ್ಲೇ ಬೆಳೆದಿದ್ದು ನಾನು. ಅಂದರೆ ಒಂದು ಸಾಲಿನಲ್ಲಿ ಮನೆ, ಮಧ್ಯ ರಸ್ತೆ, ಈ ಕಡೆ ಒಂದು 30 ಮನೆ, ಆ ಕಡೆ ಒಂದು 30 ಮನೆ. ದಿನ ಬೆಳಗಾದರೆ ನಾವು ಕೋಳಿ ಕೂಗಿದ ಕೂಡಲೇ ಹೇಳುವಂಥ ಒಂದು ಕಾಲಮಾನದಲ್ಲಿ ಬೆಳೆದಂಥ ಒಂದು ಬಾಲ್ಯ ನಮ್ಮದು. 4 ಗಂಟೆ ಸಿನಿಮಾ ಮತ್ತು ರೇಡಿಯೋ. ಮಧ್ಯಾಹ್ನ ಆದರೆ ಅಮ್ಮ ರೇಡಿಯೋ ಹಾಕೋರು, ಅದರಲ್ಲಿ ಚಿತ್ರಗೀತೆಗಳಿಗೆ ಕಾಯ್ತಿದ್ವಿ. ಪ್ರದೇಶ ಸಮಾಚಾರ ಆಗಿರ್ಬೋದು, ವಾರ್ತೆಗಳಿಗೆ ಕಾಯ್ತಾ ಇದ್ವಿ. ಅಲ್ಲಿ ಚಿತ್ರಗೀತೆ ಬಂದಾಗ ಗಾಯಕರು SP ಬಾಲಸುಬ್ರಹ್ಮಣ್ಯಂ, S ಜಾನಕಿ ಅನ್ನೋದಾಗಿರ್ಬೋದು. ಸೊ ಈ ಥರದ್ದೆಲ್ಲ ಅನುಭವಗಳು ಇದ್ದಂಥ ಒಂದು ಬಾಲ್ಯ ನಮ್ಮದು. ಮತ್ತು ಆಟಗಳು, ಆವಾಗಿನ ಆಟಗಳೇ ಬೇರೆ. ಇವಾಗ ಮೊಬೈಲೆಲ್ಲ ಆಡ್ತಾರೆ, ಆವಾಗ ನಾವೇ ಮೊಬೈಲಾಗಿ, ಅಂದರೆ ನಾವೇ ಅಷ್ಟು ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಆಡ್ತಾಯಿದ್ವಿ. ಬುಗುರಿ ಆಗಿರ್ಬೋದು, ಗೋಲಿ, ಕ್ರಿಕೆಟ್ ಆಗಿರ್ಬೋದು. ಸೊ ಒಂದು ಅದ್ಭುತವಾದ ಬಾಲ್ಯ ಅದು. ಬಹುಶಃ ಈಗಿನ ಜನ್ರೇಷನ್ ಅವರು ಅದನ್ನು ನೋಡಿಲ್ಲ. ಸೊ ನಮಗೆ ಅನಿಸುತ್ತೆ ಈಗಿನ ಬಾಲ್ಯ ನೋಡಿದ್ರೆ ನಮ್ಮ ಬಾಲ್ಯ ಎಷ್ಟು ಅದ್ಭುತವಾಗಿತ್ತು ಅನಿಸುವಂಥ ಒಂದು ಬಾಲ್ಯ. ಹಿಂದೆ ಸಾಹಿತ್ಯ ಒಬ್ಬರು ಈ ಮಾತನ್ನು ಹೇಳಿದರು, ಅವತ್ತಿನ ಚಿತ್ರಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ರು, ಜೀವನ ಬಹಳ ಕಲರ್ಫುಲ್ ಆಗಿತ್ತು. ಇವತ್ತಿನ ಚಿತ್ರಗಳು ಎಷ್ಟೇ ಕಲರ್ಫುಲ್ ಆಗಿದ್ರು, ಜೀವನನೇ ಎಲ್ಲೊಂದು ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೋಗಿದೆ. ಮತ್ತೊಂದು ಕಡೆ ನಿಮ್ಮೂರು ಮರವಂತೆ ಅನ್ನೋದಾದರೆ ಕರಾವಳಿಯ ಭಾಗದಲ್ಲಿರುವಂತಹ ಆಚರಣೆಗಳಿರಬಹುದು, ಅಲ್ಲಿನ ಸಂಸ್ಕೃತಿ ಇರಬಹುದು, ಇದೆಲ್ಲ ಒಂದು ರೀತಿಯಲ್ಲಿ ವಿಶೇಷ. ಅದೇ ನೀವು ಬೆಳೆದಂತಹ ಊರಿನ ಕಡೆಗೆ ಬಂದರೆ, ಅಂದರೆ ಶಿಕಾರಿಪುರ ಈ ಕಡೆಗೆ ಬಂದರೆ, ಇಲ್ಲಿನ ಒಂದು ಸಂಸ್ಕೃತಿಯೇ ಬೇರೆ. ಹಾಗಾಗಿ ಒಬ್ಬ ಸಾಹಿತಿಗೆ ಎಷ್ಟರ ಮಟ್ಟಿಗೆ ಅದು ಹೆಲ್ಪ್ಫುಲ್ ಆಯಿತು? ಸೊ ನಾನು ಬೆಳೆಯೋವಾಗಲ ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅಂದರೆ ನನಗೆ ಆ ಮಣ್ಣಿನ ಮಹತ್ವ ಏನು ಅನ್ನೋದಾಗಿರ್ಬೋದು. ಕುಂದಾಪುರಕ್ಕೆ ಬಂದಾಗೆಲ್ಲ ನನಗೆ ತುಂಬ ಸೆಳೀತಾ ಇದ್ದು ಯಕ್ಷಗಾನ, ಕಂಬಳ ಆಗಿರ್ಬೋದು, ಅಲ್ಲಿನ ವಿವಿಧ ಆಚರಣೆಗಳು ನನಗೆ ತುಂಬ ಸೆಳೀತಾ ಇತ್ತು. ಸೊ ಅಲ್ಲಿನ ಖಾದ್ಯಗಳಾಗಿರ್ಬೋದು ಎಲ್ಲವೂ. ಮತ್ತು ಇಲ್ಲಿಗೆ ಶಿಕಾರಿಪುರಕ್ಕೆ ಬಂದುಕೊಳ್ಳಿ ಇನ್ನಿಲ್ಲದೇ ಒಂದಿಷ್ಟು ಕಲಾ ಪ್ರಕಾರಗಳಿದೆ. ಗುಗ್ಗಳ ಅಂತ ಇದೆ, ಮತ್ತು ಹರಿಕಥೆಗಳು ವಚನ ಸಾಹಿತ್ಯಕ್ಕೂ ಶಿಕಾರಿಪುರವನ್ನು ವಚನಕಾರರ ಬೀಡು ಅಂತ ಕರೀತಾರೆ. ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಇನ್ನಿತರ ವಚನಕಾರರು ಬೆಳೆದಂಥ ಒಂದು ಮಣ್ಣು ಅದು. ಅಲ್ಲಿ ಒಂದಿಷ್ಟು ಕಲಾ ಪ್ರಕಾರಗಳಿದೆ, ಒಂದಿಷ್ಟು ಗ್ರಾಮೀಣ ಕ್ರೀಡೆಗಳಿದೆ, ಹಟ್ಟಿ ಹಬ್ಬ ಅಂತ ಒಂದಿಷ್ಟು ಮಾಡ್ತಾರೆ. ಮತ್ತು ತುಂಬ ಭಜನೆಗಳು ಅದ್ಭುತವಾಗಿ ಹಾಡ್ತಾರೆ. ಈ ಸತ್ಯನಾರಾಯಣ ಪೂಜೆ ಅಥವಾ ಶನೇಶ್ವರ ಪೂಜೆ ಮಾಡಿದಾಗ ಅದರ ಕಥೆಗಳನ್ನು ರಾತ್ರಿ ಪರ್ಯಂತ ಅದನ್ನು ಹಾಡೋದು ಇರ್ಬೋದು. ಸೊ ಈ ರೀತಿ ಎಲ್ಲ ಕಲ್ಚರ್ಗಳು ನನಗೆ ಆವಾಗ ನಾನು ಸಾಹಿತಿ ಆಗಬೇಕು ಅದೇನೂ ತಲೆಯಲಿಲ್ಲ. ನಾನು ಹೇಳಿದಂಗೆ 4 ಗಂಟೆ ಸಿನಿಮಾ ನೋಡಬೇಕು, ಚಿತ್ರಗೀತೆಗಳನ್ನು ಕೇಳಬೇಕು, ಕ್ರಿಕೆಟ್ ಅಂದು ತುಂಬ ಇಷ್ಟ. ರೇಡಿಯೋದಲ್ಲೇ ಕ್ರಿಕೆಟ್ ಕಮೆಂಟ್ರಿನ ಕೇಳೋದು, ಅದು ಅದ್ಭುತವಾದಂಥ ಅನುಭವ. ಅದು ರೇಡಿಯೋದಲ್ಲಿ ಕ್ರಿಕೆಟ್ ಕಮೆಂಟ್ರಿ ಕೇಳೋದಿದೆಯಲ್ಲ, ಅದು ನಮಗೆ ನಾವು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಕೇಳಿದಾಗ ನಮಗೆ ಭಾಷೆ ಅಷ್ಟೊಂದು ಅರ್ಥ ಆಗಲ್ಲ. ನಮಗೆ 4-6 ಔಟ್ ಇಷ್ಟೇ ಗೊತ್ತಾಗೋದು. ಸೊ ಅದು ಏನೋ ವೇಗವಾಗಿ ಏನೋ ಹೇಳೋದು ಅಂದರೆ ಏನೋ ಆಯಿತು ಇವಾಗ ಲಾಸ್ಟ್ ಔಟ್ ಅಥವಾ ಬೌಂಡ್ರಿ ಅಂದರೆ ಈ ಥರ ಆಯಿತು ಅಂತ. ಸೊ ಈ ಥರದ್ದೆಲ್ಲ ಇದರಲ್ಲಿ ಬೆಳೆದಾಗ ನನಗೆ ಆ ಎರಡೂ ಮಣ್ಣಿನ ಒಂದು ಏನು ಎಸೆನ್ಸ್ ಇದೆ, ಅದರದ್ದು ಗಟ್ಟಿತನ ಏನಿದೆ, ಅದೆಲ್ಲೋ ನನ್ನ ಒಳಗಡೆ ಒಂದಿಷ್ಟು ಏನೋ ರೂಪಿಸ್ತಾ ಹೋಯ್ತು. ಅದು ನನಗೆ ಬರವಣಿಗೆ ಬಂದಾಗ ಅದು ನನಗೆ ತುಂಬ ಸಹಕಾರಿಯಾಯಿತು. ಪ್ರಮೋದ್ ಮರವಂತೆ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ನೀವು ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮ. ವೆಲ್ಕಮ್ ಬ್ಯಾಕ್. FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನೀವು ಕೇಳ್ತಾ ಇದ್ದೀರಾ, ನಮ್ಮ ಜೊತೆಯಾಗಿದ್ದಾರೆ ಪ್ರಮೋದ್ ಮರವಂತೆ. ಸರ್, ವಿದ್ಯಾಭ್ಯಾಸದ ಕಡೆ ಅಂತ ಅಂದರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ರಿ ಅಂತ ಹೇಳಿದ್ರಿ. ಈಗ ಅದರ ನಂತರ ಪುಸ್ತಕದ ಗೀಳು ನಿಮಗೆ ಶುರುವಾಗಿದ್ದು ಹೇಗೆ ಅಂತ ನಮ್ಮ ಕೇಳುಗರಿಗೂ ನಮಗೂ ತಿಳಿಸಬಹುದಾ? ಸೊ ನಾನು ತುಂಬ ಸೀರಿಯಸ್ ಆಗಿ ಓದ್ತಾ ಇದ್ದವನು. ಅಂದರೆ SSLCಯಲ್ಲಿ ನನಗೆ ಇಷ್ಟು 90% ಮೇಲೆ ತೊಗೋಬೇಕು ಅಂತ. ಸೊ ನಾನು 3 ಗಂಟೆಗೆಲ್ಲ ಎದ್ದು ಓದ್ತಾ ಇದ್ದೆ. ಅಂದರೆ ನನ್ನ ತಂದೆ ನನ್ನ ಮೇಲೆ ತುಂಬ ಪ್ರೀತಿ ಅವ್ರಿಗೆ. ಸೊ ನನಗೆ ಇಷ್ಟು ಪರ್ಸೆಂಟೇಜ್ ತೊಗೊಂಡು ಅವ್ನು ಖುಷಿ ಪಡಿಸ್ಬೇಕು, ಇದು ಒಂದೇ ಇದ್ದಿದ್ದು ನನಗೆ. SSLC ಕಂಪ್ಲೀಟ್ ಇದರಲ್ಲಿ ನನಗೆ ಇದ್ದಿದ್ದು ತಲೆಯಲ್ಲಿ ಇದ್ದಿದ್ದು, ನಾನು ಯಾವ ದೇವ್ರ ಹತ್ರ ಹೋದರೂ ಅದೇ ಬೇಡ್ತಾ ಇದ್ದೆ.
ಸೊ ಅದು PUCಯಲ್ಲೂ ಅಷ್ಟೇ ಚೆನ್ನಾಗಿ ಓದಿದೆ, SSLCಯಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬಂತು. ಸೊ ಇದೆಲ್ಲ ಆಯಿತು. ಅದಾದಮೇಲೆ ನನಗೆ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನೋಡಿದೆ ಎಷ್ಟೊಂದು ಜನ ಇಂಜಿನಿಯರ್ಸಾ, ನಾನೇನೋ ಬೇರೆ ಮಾಡಬೇಕಲ್ಲ, ಇಷ್ಟೊಂದು ಜನ ಇಂಜಿನಿಯರ್ಸ್ ಇದ್ದಾರೆ, ಎಷ್ಟೊಂದು ಕಾಲೇಜ್ಗಳಿದೆ, ಎಷ್ಟೊಂದು ಜನ ಇಂಜಿನಿಯರ್ಸ್ ಇದ್ದಾರೆ, ನಾನೇನಾದರೂ ಬೇರೆ ಮಾಡಬೇಕಲ್ಲ, ಈ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅನ್ನೋದೊಂದು ಇತ್ತು. ಬಟ್ ಅಲ್ಲಿಗೆ ಬರ್ತಾ ನನಗೆ ಗೊತ್ತಾಗಿತ್ತು ನಾನು ಆ ಲೆವೆಲಲ್ಲಿ ಆಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ನಾನು ಬೇರೆ ಏನೋ ಮಾಡಬೇಕು ಅನ್ನೋದೊಂದು ನನಗೆ ಇದ್ದಿದ್ದರಿಂದ ನಾನು ಸಿನಿಮಾ ಮುಂಚೆಯಿಂದ ನೋಡ್ತಾ ಇದ್ದೆ. ಸೊ ಸಿನಿಮಾ ರಂಗವನ್ನು ಆಯ್ಕೆ ಮಾಡಿಕೊಂಡ್ರೆ ಹೇಗೆ ಅನ್ನೋದು ಒಂದು ತಲೆಯಲ್ಲಿತ್ತು. ಬಟ್ ಏನು ಮಾಡ್ಬೇಕು ಸಿನಿಮಾ ರಂಗದಲ್ಲಿ, ನನಗೇನು ಆ್ಯಕ್ಟಿಂಗ್ ಏನೂ ಗೊತ್ತಿಲ್ಲ. ಆ ಟೈಮಲ್ಲೇ ನಾನು ಬುಕ್ ಓದೋಕ್ಕೆ ಶುರು ಮಾಡಿದ್ದೆ. ಸೊ ಬುಕ್ ಓದೋಕ್ಕೆ ಶುರು ಮಾಡೋ ಕಾರಣನೂ ನಾನು ಇಂಗ್ಲೀಷ್ ಒಂದು 8ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಮ್ ಓದಿದ್ದು. ಸೊ ನನಗೆ SSLCಯಲ್ಲಿ ಕನ್ನಡ ಇತ್ತು. ಕನ್ನಡವನ್ನು ತುಂಬ ಇಷ್ಟಪಟ್ಟು ಓದ್ತಾ ಇದ್ದೆ ನಾನು. ಅದಾದಮೇಲೆ PUCಯಲ್ಲಿ ಕನ್ನಡ ಇಲ್ಲ. ಇಂಜಿನಿಯರಿಂಗ್ ಬಂದೆ, ಕನ್ನಡ ಇಲ್ಲ, ಕನ್ನಡ ಮಾತಾಡೋರು ಕಡಿಮೆ ಆಗಿಬಿಟ್ರು. ಸೊ ಈ ನಡುವೆ ನನಗೆ ತುಂಬ ಬೇಜಾರಾಗೋಕ್ಕೆ ಶುರುವಾಯಿತು. ಅಂದರೆ ಇಷ್ಟು ವರ್ಷದಿಂದ ನನ್ನ ಜೊತೆ ಬಂದಂಥ ಒಂದು ಭಾಷೆ ನನಗೆ ಬರೀ ಒಂದು ಮಾತಾಡೋ ಭಾಷೆ ಅಷ್ಟೇ ಆಗಿದೆ. ನಾನು ಎಲ್ಲೂ ಅಕ್ಷರಗಳನ್ನು ನೋಡ್ತಾ ಇಲ್ಲ, ನಾನು ಅದ್ರ ಜೊತೆ ಇಲ್ವಲ್ಲ ಅನ್ನೋದೊಂದು ಬೇಜಾರು ಶುರುವಾಗಿ ನಾನೇನು ಮಾಡಿದೆ, ಲೈಬ್ರರಿ ಇತ್ತು ನಮ್ಮ ನಿಟ್ಟೆ ಕಾಲೇಜಲ್ಲಿ, ಅಲ್ಲಿ ಲೈಬ್ರರಿಗೆ ಹೋಗಿ ನಾನು ಬುಕ್ಗಳನ್ನು ಓದೋದಕ್ಕೆ ಶುರು ಮಾಡಿದೆ. ಸೊ ಆ ಬುಕ್ ಓದೋದಕ್ಕೆ ಶುರು ಮಾಡಿದಾಗ ನನಗೆ ಏನೇನೋ ಒಂದಿಷ್ಟು ಥಾಟ್ಸ್ಗಳು ಬರೋದಕ್ಕೆ ಶುರುವಾಯಿತು. ನಾನು ಹೇಳ್ದಂಗೆ ನಮ್ಮ ಬದುಕಿನ ಅನುಭವಗಳು, ಬಾಲ್ಯದ್ದು ಎಲ್ಲ ಒಂದಿಷ್ಟು ಥಾಟ್ಸ್ಗಳು ಬರೋದಕ್ಕೆ ಶುರು ಆದಾಗ ನಾನು ಅದನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಫೇಸ್ಬುಕ್ ಅಲ್ಲೆಲ್ಲ ಬರೆಯೋದಕ್ಕೆ ಶುರು ಮಾಡಿದೆ. ಒಂದಿಷ್ಟು ಜನ ಚೆನ್ನಾಗಿ ಬರೀತೀಯ ಅನ್ನೋದಕ್ಕೆ ಶುರು ಮಾಡಿದ್ರು. ಸೊ ಅದು ನನಗೆ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋದು ಇದ್ದಿದ್ದು ಕೂಡ ಹಾಡುಗಳನ್ನು ಕೇಳ್ತಾ ಇದ್ದೆ, ಸಿನಿಮಾ ಸಂಭಾಷಣೆಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆವಾಗ ನನಗೆ ಯಾಕೆ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬಾರ್ದು ಅಂತ ಹೇಳಿ ಮೆಕ್ಯಾನಿಕಲ್ ಮೆಷಿನರಿ ಬಿಟ್ಟು ಹೌದು ಮೆಷಿನ್ಸ್ ಬೇಡ, ಇನ್ನ ಸಾಹಿತ್ಯದ ಕಡೆ ಇರ್ಲಿ ಅಂತ. ಆದ್ರೆ ನೀವೆಲ್ಲೋ ಒಂದ್ ಕಡೆ ಹೇಳೋ ಮಾತು ಕೇಳಿದೀನಿ, ಬರವಣಿಗೆಗಿಂತ ಮುಂಚೆ ನಿರ್ದೇಶಕ ಆಗಬೇಕು ಅನ್ನೋ ಕನಸು ಮೊದಲನೇದಾಗಿ ಇತ್ತು ಅಂತ. ಸೊ ಮೇಜರ್ ನಾನು ಬರೆಯೋಕ್ಕೆ ಯಾವಾಗ ಶುರು ಮಾಡಿದೆ, ಬರವಣಿಗೆ ಇದನ್ನೆಲ್ಲ ಯಾವಾಗ ಬಂತು. ಸೊ ನಿರ್ದೇಶನ ಅನ್ನೋದು ಯಾಕಂದ್ರೆ ನನಗೆ ಮೇಜರ್ಲಿ ಇದ್ದಿದ್ದು ಕ್ರಿಯೇಟಿವ್ ಇದರಲ್ಲಿ. ನನಗೆ ಯಾವುದು ಆ್ಯಕ್ಟಿಂಗ್ ಆಗಿರ್ಬೋದು, ಸಿಂಗಿಂಗ್ ಈ ಥರ ಏನೂ ಇಲ್ಲ, ಕ್ರಿಯೇಟಿವ್ ಏನೋ ಮಾಡಬೇಕು ಅನ್ನೋದೊಂದಿತ್ತು. ಸೊ ಆವಾಗ ನಿರ್ದೇಶನ ಮಾಡಬೇಕು ಅನ್ನೋದೊಂದು ಬರಹಗಾರನಾಗಿ ಮತ್ತು ನಿರ್ದೇಶಕನಾಗಿ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು ನನಗೆ. ಸೊ ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ನಾನು ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಕೆಲಸ ಮಾಡಿದೆ. ಆ ಗ್ಯಾಪಲ್ಲಿ ನನಗೆ ಹಾಡು ಸಿಕ್ತು. ಆ ಹಾಡು ಆಮೇಲೆ ಬರವಣಿಗೆ ಕಡೆ ಜಾಸ್ತಿ. ಸೊ ಹಾಗಾಗಿ ಮತ್ತೆ ಅಂದ್ಕೊಂಡೆ, ನಿರ್ದೇಶಕರು ತುಂಬ ಜನ ಇದ್ದಾರಲ್ಲ, ಅವ್ರ ಕೆಲಸ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಬರಹಗಾರ ಎಲ್ಲೋ ಒಂದು ಕಡೆ ಈಗ ನಾವು ದೊಡ್ಡ ದೊಡ್ಡ ರೈಟರ್ಸ್ಗಳನ್ನು ನೋಡ್ತಿದ್ದೀವಿ, ಅದಾದ್ಮೇಲೆ ಯಾರು ಅನ್ನೋದು ಒಂದು ಇದಿರುತ್ತಲ್ವಾ. ಸೊ ಇದೊಂದು ವ್ಯಾಕ್ಯೂಮ್ ಇದೆಯಲ್ಲ, ನಾನು ಯಾಕೆ ಆ ಕಡೆ ಹೋಗಬಾರ್ದು ಅಂತ ಹೇಳಿ ನಾನು ಸಂಪೂರ್ಣವಾಗಿ ಬರಹಗಾರನಾಗಿ ತೊಡಗಿಸ್ತೀನಿ. ನಿರ್ದೇಶನದ ಕಡೆ ಮತ್ತೊಮ್ಮೆ ಹೋಗುವಂತಹ ಯೋಚನೆಗಳೇನಾದರೂ ಇದೆಯಾ ಸದ್ಯಕ್ಕೆ? ಆಸೆ ಇದೆ, ಬಟ್ ಈಗ ಸದ್ಯಕ್ಕೆ ನನಗೇನಂದ್ರೆ ಈ ದಾರಿಯಲ್ಲಿ ಬಂದಿದ್ದೀನಿ. ಸಡನ್ ಆಗಿ ಈ ದಾರಿಯಿಂದ ಜಂಪ್ ಆಗೋದು ಬೇಡ, ಯಾಕಂದ್ರೆ ಅದು ಇನ್ನೊಂದು ದೊಡ್ಡ ಇದು, ಅದನ್ನ ಮತ್ತೆ ಕಲಿಕೆ ಇದೆ ಅದ್ರದ್ದು. ಸೊ ಇಲ್ಲಿ ಇದನ್ನ ಮಾಡ್ತಾ ಒಂದಿಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಅದಕ್ಕೆ ಹೋಗೋಣ. ಸೊ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ಶಾರ್ಟ್ ಮೂವಿ ಕೂಡ ನೀವು ಮಾಡಿದ್ದೀರಾ. ಅದು ನಿರ್ದೇಶನದ ಇದಿದ್ದಾಗಲೇ ನಾನು ಒಂದು 3-4 ಶಾರ್ಟ್ ಸಿನಿಮಾಗಳನ್ನೆಲ್ಲ ಮಾಡಿದೆ. ಪುಸರ್ದು ರಾಜ್ಕುಮಾರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ನಾವು ಬದುಕ್ತಾ ಇರೋ ಬದುಕು ಎಷ್ಟೋ ಜನದ ಕನಸು ಅಂತ. ಸೊ ನಾನೇನು ಬರಹಗಾರನಾಗಿ ಇದು ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಹಿಂಗಾಗಬೇಕು ಅಂತ ಕಾಯ್ತಾ ಇರ್ತಾರೆ. ನಾನು ನನ್ಗಿಂತ ಮುಂದೆ ಇರೋದು ಯಾರೋ ನಿರ್ದೇಶಕರು ನೋಡ್ಕೊಂಡು ನಾನು ಹಂಗೆ ಆಗಬೇಕು ಅಂತ ಹೋದಾಗ ಈ ಜಾಗಕ್ಕೆ ಅನ್ಯಾಯ ಆಗ್ಬಾರ್ದು, ಇದಕ್ಕೆ ಏನು ನ್ಯಾಯ ಸಲ್ಲಿಸಬೇಕು ಅದನ್ನು ಸಲ್ಲಿಸಿ, ಮತ್ತು ಇದರಲ್ಲಿ ಒಂದಿಷ್ಟು ಆಸೆಗಳಿದೆ, ಆಸೆಗಳನ್ನು ಪೂರೈಸ್ಕೊಂಡು ಆಮೇಲೆ ಅದಕ್ಕೆ ಹೋಗೋಣ ಅನ್ನೋದಷ್ಟೇ. ಆದರೆ ನೀವು ಬರ್ದಿರೋ ಅಂಥ ಸಾಹಿತ್ಯದಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂದರೆ, ಮಾಸ್ ಸಾಂಗು ಬರ್ದಿದ್ದೀರಾ, ಹಾಗೆ ಪ್ಯಾಥೋ ಸಾಂಗು ಬರ್ದಿದ್ದೀರಾ, ಹಾಗೆ ಲವ್ ಸಾಂಗ್ಸು ಬರ್ದಿದ್ದೀರಾ. ಸೊ ಅದು ನನ್ಗೆ ಯಾವಾಗಲೂ ಅನ್ಸೋದು, ನನಗೆ ಗೊತ್ತಿಲ್ಲದೆ ಇರೋದನ್ನು ಆಚೆ ಬರೋದಕ್ಕೊಂದು ಅವಕಾಶ ಸಿಕ್ಕಿದ್ದು ಅದೃಷ್ಟ ಅನ್ಸುತ್ತೆ ನನಗೆ. ಎಲ್ಲ ಥರದ್ದು ಎಲ್ಲೂ ನಾನು ಬ್ರ್ಯಾಂಡ್ ಮಾಡಲಿಲ್ಲ. ಅದೋ ನನಗೆ ರೊಮ್ಯಾಂಟಿಕ್ ಸಾಂಗ್ಗಳು ಜಾಸ್ತಿ ಬರುತ್ತೆ, ಒಂದು 60-70% ಬಂದರೂ ಕೂಡ ಇನ್ನೊಂದು 30-40% ಜನ ಅದನ್ನು ರೆಕಗ್ನೈಸ್ ಮಾಡಿ ಆ ಥರನೂ ಎಲ್ಲ ಸಾಂಗ್ ಬರ್ಸಿದ್ರು ನನ್ನ. ಹೌದು, ಕೇಳ್ತೇನೆ ರೀ, ಟ್ಯೂನ್ ಮಾಡ್ರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮ್ಯೂಸಿಕಲಿ ಯಾಸ್. ಮಾತುಕತೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಮೋದ್ ಮರವಂತೆ. ಇನ್ನಷ್ಟು ಮಾತುಕತೆ ಮುಂದುವರಿಯುತ್ತೆ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವು ಮಾತಾಡ್ತಾ ಇದ್ದೀವಿ ಪ್ರಮೋದ್ ಮರವಂತೆ ಅವರೊಂದಿಗೆ. ನಾವು ಆಗಲೇ ಮಾತಾಡ್ದಂಗೆ ನೀವು ಇಂಜಿನಿಯರಿಂಗ್ ಓದಿದ್ರಿ, ಕಾರ್ಪೊರೇಟಲ್ಲಿ ಇದ್ರಿ, ಕಾರ್ಪೊರೇಟಿಂದ ಬರವಣಿಗೆ ಕಡೆಗೆ ಬಂದ್ರಿ. ಬದಲಾವಣೆ ಹೇಗೆ, ಆ್ಯಂಡ್ ಈ ಬದಲಾವಣೆನ ನಿಮ್ಮ ಮನೆಯವರು ಹೇಗೆ, ನಿಮ್ಮ ತಂದೆ ತಾಯಿ ಹೇಗೆ ಸ್ವೀಕರಿಸಿದ್ರು, ಅಥವಾ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಇದಕ್ಕೆ? ಸೊ ನಾನು ಕಾಲೇಜಲ್ಲಿ ಯಾವಾಗ ಡಿಸೈಡ್ ಮಾಡಿದೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ, ಆವಾಗ ಅಂದ್ಕೊಂಡಿದ್ದಿಷ್ಟು, ನಾನು 4 ವರ್ಷ ಇಂಜಿನಿಯರಿಂಗ್ ಓದಿದ್ದೀನಿ, ಅಲ್ಲಿ ನಾನು ಎಜುಕೇಷನ್ ಲೋನ್ ಮಾಡಿದ್ದೀನಿ. ಆ ಲೋನ್ ಬರ್ಡನ್ ನಾನು ಯಾವತ್ತೂ ತಂದೆ ತಾಯಿ ಮೇಲೆ ಹಾಕೋದು ಬೇಡ, ನಾನು ಅದನ್ನು ತೀರಿಸ್ಬಿಟ್ಟು ಆಮೇಲೆ ಇದಕ್ಕೆ ಹೋಗೋಣ ಅಂತ ಹೇಳಿ ನಾನು ಜಾಬ್ ಹುಡ್ಕೋದಕ್ಕೆ ಶುರು ಮಾಡಿದೆ. ಬಟ್ ಸಿಕ್ಕಿರಲಿಲ್ಲ ನನಗೆ, ಒಂದು 8 ಮಂತ್ಸ್ ಜಾಬ್ ಸಿಕ್ಕಿರಲಿಲ್ಲ. ಆವಾಗ ನಾನು ರವಿ ಬಸ್ರವ್ರ ಜೊತೆ ರೈಟರಾಗಿ ಸೇರಿಕೊಂಡೆ. ಅಲ್ಲಿ ನಾನು ಡಮ್ಮಿ ಲಿರಿಕ್ಸ್ ಬರೆಯೋದು, ಡೈಲಾಗ್ಸ್ ಬರೆಯೋದು, ಈ ಥರದ್ದೆಲ್ಲ ಶುರು ಮಾಡಿಕೊಂಡು ಜಾಬ್ ಯಾವಾಗ ಸಿಕ್ತು ಆವಾಗ
ಅಲ್ಲಿಗೆ ಹೋದೆ, ನಾನು ಜಿ ಹೆಲ್ತ್ ಕೇರ್ಗೆ ಹೋದೆ. ಸೊ ಶನಿವಾರ ಭಾನುವಾರ ರಜೆ ಇರೋದು ನನಗೆ. ಆ ವೀಕೆಂಡಲ್ಲಿ ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಅವ್ರ ಜೊತೆ. ನಾನು ಓದೋದು, ಬರೆಯೋದಾಗಿರ್ಬೋದು, ಸಿನಿಮಾ ನೋಡೋದು. ಸೊ ಬಟ್ ನನಗೆ ಡೆಫಿನೆಟ್ಲಿ ಇತ್ತು, ನಾನು 2 ವರ್ಷ ಆದಮೇಲೆ ಯಾವಾಗ ನನ್ನ ಎಜುಕೇಷನ್ ಒಂದು ಸ್ವಲ್ಪ ತೀರ್ತಾ ಬರುತ್ತೆ ಅದು ಅವಾಗ ನಾನು ಜಂಪ್ ಆಗ್ತೀನಿ ಪೂರ್ಣ ಪ್ರಮಾಣದಲ್ಲಿ ಅಂತ. 2017 ನಾನು ಜಾಬ್ ಬಿಟ್ಟಾದಮೇಲೆ ನನಗೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದ್ದೇ ಇತ್ತು. ಬಟ್ ನಾನು ವಾಟ್ ನೆಕ್ಸ್ಟ್ ಅನ್ನೋದನ್ನ ಆನ್ಸರ್ ಮಾಡೋದಕ್ಕೆ ಮುಂಚೆ ಒಂದು ಪ್ರಶ್ನೆನ ಇಲ್ಲಿ ಕೇಳ್ಬಿಡ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಇಟ್ಸ್ ಅ ವೆರಿ ಬಿಗ್ ಡಿಸಿಷನ್. ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ, ಕೆಲಸದಲ್ಲಿ ಇದ್ದೀನಿ, ಅಲ್ಲಿಂದ ಬಿಟ್ಟು ಬರಬೇಕು ಅನ್ನಬೇಕಂದ್ರೆ ಒಂದಷ್ಟು ಬದಲಾವಣೆಗಳು ನಮ್ಮ ಮನಸ್ಸಿನಲ್ಲೇ ಮೊದಲಾಗಿ ಆಗಬೇಕು. ಇಟ್ಸ್ ಅ ವೆರಿ ಹಾರ್ಡ್ ಪ್ರೋಸೆಸ್ ಅಂತ ನನಗನ್ಸುತ್ತೆ. ಆ ಪ್ರೋಸೆಸ್ ಹೇಗಿತ್ತು ಹಾಗಾದ್ರೆ? ಸೊ ನಾನು ಮೆಂಟಲಿ, ನಾನು ಇನ್ನೇನು ಒಂದು 5-6 ಮಂತ್ಸ್ ಜಾಬ್ ಎಂಡ್ ಆಗೋದಕ್ಕಿತ್ತು, ಮೆಂಟಲಿ ಪ್ರಿಪೇರ್ ಆಗಿದೆ. ನಾನು ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡಿದ್ದೆ ಆ್ಯಂಡ್ ಮೆಂಟಲಿ ಪ್ರಿಪೇರ್ ಆಗಿದೆ. ಇವಾಗ ನಾನು ಹಿಂಗೆ ಫ್ರೆಂಡ್ಸ್ ಜೊತೆ ಸೇರ್ತೀನಿ, ಆ ಥರ ಸೇರೋಕ್ಕಾಗದೇ ಇರಬಹುದು. ಸೊ ನಾನು ಮೆಂಟಲಿ ಪ್ರಿಪೇರ್ ಆಗಿದೆ. ಸೊ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ, ನನ್ನ ಆಫೀಸ್ ಟೇಬಲ್ ಕೂತಾಗಲೂ ನನಗೆ ನಾನು ಕೆಲಸ ಚೆನ್ನಾಗಿ ಮಾಡ್ತಿದ್ದೆ. ಇವನ್ ಆಫೀಸವರು ಕೇಳಿದ್ರು, ನೀವು ಕಂಟಿನ್ಯೂ ಮಾಡ್ತೀರಾ, ನಿಮಗೆ ಪ್ರಮೋಷನ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಬಟ್ ನನಗೆ ಇಲ್ಲ ಸರ್, ನಾನು ರೆಡಿ, ಇದಕ್ಕೆ ನಾನು ಇದಾಗ್ಬಿಟ್ಟಿದ್ದೀನಿ. ಇವನ್ ನನ್ನ ಮ್ಯಾನೇಜರ್ಗೂ ಗೊತ್ತಿತ್ತು. ಸೊ ಇವನ್ ಇದರಲ್ಲೇ ಇಂಟ್ರೆಸ್ಟ್ ಇದೆ ಅಂತ. ಸೊ ನನಗೇನು ಅನ್ಸೋದು, ನನಗೆ ನಾನೇ ಇದು ನನ್ನ ಜಾಗ ಅಲ್ಲ ಅನ್ಸೋದು. ಮತ್ತು ಮೆಂಟಲಿ ಒಂದಿಷ್ಟು ಪ್ರಿಪ್ರೇಷನ್ಗಳು ಮಾಡಿದೆ ನಾನು. ಈ ಥರದ್ದೆಲ್ಲ ಸ್ಟ್ರಗಲ್ ಆಗ್ಬೋದು, ನಾನು ಸ್ವಲ್ಪ ಅಲಿಬೇಕಾಗ್ಬೋದು ಬೇರೆ ಬೇರೆ ಹತ್ರ. ಮತ್ತೆ ನಾನು ಸ್ಮಾಲ್ ಸ್ಕ್ರೀನ್ಗೆ ಬರೀಬೇಕು ಅಂತಾನೆ ಅನ್ಕೊಂಡು ಬಂದಿದ್ದು. ಅದು ರೆಗ್ಯುಲರ್ ಇನ್ಕಮ್ ಇರುತ್ತೆ ಅಂತ ಹೇಳಿ. ಸೊ ಆ ಸ್ಮಾಲ್ ಸ್ಕ್ರೀನಲ್ಲಿ ಸಂಭಾಷಣೆಗಳನ್ನು ಬರ್ಕೊಂಡು ಧಾರಾವಾಹಿಗಳಿಗೆಲ್ಲ ತುಂಬ ಜನ ಬದುಕು ಕಟ್ಕೊಂಡಿದ್ದಾರೆ. ಸೊ ಅದು ಒಂದಿತ್ತು ನನಗೆ. ಅಂದರೆ ಸಂಪೂರ್ಣವಾಗಿ ಅದರಲ್ಲೇ ಅಲ್ಲದೆ ಇದ್ರು ಒಂದು ಕೆಲವು ವರ್ಷಗಳ ಕಾಲ ಸ್ವಲ್ಪ ಕಾಂಟ್ಯಾಕ್ಟ್ ಎಲ್ಲ ಬೆಳೆಯೋ ತನಕ ನಾನು ಅದು ಮಾಡೋಣ ಅಂದ್ಕೊಂಡೆ ಜಂಪ್ ಆಗಿದ್ದು. ನಾನು ಒಂದು 4 ಮಂತ್ಸ್ ನಮ್ಮ ಮನೇಲಿ ಹೇಳಿರಲಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಹೇಳಿರಲಿಲ್ಲ, ನಮ್ಮ ಅಣ್ಣಗೆಲ್ಲ ಗೊತ್ತಿತ್ತು ಅಷ್ಟೇ. ಅವ್ರ ಜೊತೆಗೆ ಇದ್ದಿದ್ದರಿಂದ ಅವ್ರಿಗೆ ಗೊತ್ತಿತ್ತು. ತಿಂಗಳಾದಮೇಲೆ ನಮ್ಮ ತಂದೆ ತಾಯಿಗೆ ನಾನು ಯಾವಾಗ ಸ್ಮಾಲ್ ಸ್ಕ್ರೀನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಆವಾಗ ಹೇಳಿದೆ. ಅಂದರೆ ಅವ್ರಿಗೆ ಇಲ್ಲಾಂದ್ರೆ ಅವ್ರು ಆ 4 ತಿಂಗಳು ಕೊರಗಿರೋರು ಅನ್ನೋದೊಂದು ಅಂದ್ರೆ ಬಿಟ್ಟಿದ್ದಾನೆ ಏನ್ ಕತೆ ಅನ್ನೋದು. ಬಟ್ ಈ 4 ತಿಂಗಳು ನಿಮ್ಮ ಜೀವನ ಹೇಗಿತ್ತು? ಅಂದ್ರೆ ಎಷ್ಟೊಂದು ಬಾರಿ ಯಾವುದು ಕೆಲಸ ಸಿಗಲಿಲ್ಲ, ನಾನು ಏನೋ ಅನ್ಕೊಂಡು ಕೆಲಸನ ಬಿಟ್ಟೆ ಅನ್ನೋದಾಗ ಹೌ ಡಿಡ್ ಯು ಮೇಕ್ ಅಪ್ ಯುವರ್ ಮೈಂಡ್? ಮತ್ತೆ ಹಿಂತಿರುಗಿ ಹೋಗ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ? ಎಕ್ಸಾಕ್ಟ್ಲಿ. ಸೊ 4 ತಿಂಗಳಲ್ಲಿ ನಾನು ಇನ್ನೊಂದು ಸಿನಿಮಾ ಯಾವುದೋ ಒಂದು ಸಿಕ್ಕಿತ್ತು, ಆ ಸಿನಿಮಾ ವರ್ಕ್ ಮಾಡ್ತಿದ್ದೆ. ರವಿ ಬಸೂರ್ ಜೊತೆನೂ ವರ್ಕ್ ಮಾಡ್ತಿದ್ದೆ. ಅದ್ರ ಜೊತೆಗೆ ನಾನು ಸ್ಮಾಲ್ ಸ್ಕ್ರೀನಲ್ಲಿ ಯಾರ್ಯಾರ್ದು ಕಾಂಟ್ಯಾಕ್ಟ್ ಇದೆ ಎಲ್ರಿಗೂ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ನನಗೆ ಈ ಥರ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಸ್ಮಾಲ್ ಸ್ಕ್ರೀನಲ್ಲಿ ಅಂತ ಹೇಳಿ. ಬಟ್ ಎಲ್ಲೂ ವರ್ಕ್ ಆಗಿಲ್ಲ. ಆಲ್ಮೋಸ್ಟ್ ಲಾಸ್ಟ್ ಅದೇ 4ನೇ ತಿಂಗಳು ಲಾಸ್ಟ್ ಮುಗಿಯುವಾಗ ನನಗೆ ಇನ್ನೊಂದು ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದು. ಅಲ್ಲಿ ತನಕ ತುಂಬ ಕಷ್ಟ ದಿನಗಳು, ಸ್ಟ್ರಗ್ಲಿಂಗ್ ತುಂಬ ಇತ್ತು. ಅಂದರೆ ಕೆಲಸ ಮಾಡ್ತಾ ಇದ್ದೀನಿ ನಾನು. ಬೆಳಗ್ಗೆ ಒಂದು 6 ಗಂಟೆಯಿಂದ ಶುರು ಮಾಡಿದ್ರೆ 11-12 ಗಂಟೆ ತನಕ ಕೆಲಸ ಮಾಡ್ತಿದ್ದೆ. ಬಿಕಾಸ್ ನಾನು 2 ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ. ಬಟ್ ಹಂಗೆ ಕೆಲಸ ಏನು ಮಾಡ್ತೀನಿ, ಅದಕ್ಕೆ ವರ್ಕ್ ನನಗೆ ಇನ್ಕಮ್ ಸಿಗ್ತಾ ಇಲ್ಲ. ನನಗೆ ಅದಕ್ಕೊಂದು ಬೇಕು ಅನ್ನೋದು ನನಗೆ ಸ್ಮಾಲ್ ಸ್ಕ್ರೀನ್ ಬಗ್ಗೆ, ಅದ್ರ ಬಗ್ಗೆ ಅಪ್ರೋಚ್ ಮಾಡೋದಾಗಿರ್ಬೋದು. ಬಹುಶಃ ಯಾರು ಹೊಸದಾಗಿ ಚಿತ್ರರಂಗಕ್ಕೆ ಬರ್ತಾರೆ ಅವ್ರು ಇದಕ್ಕೂ ಪ್ರಿಪೇರ್ ಆಗಿ ಬರಬೇಕಾಗುತ್ತೆ ಅಂತ ನನಗೆ ಬಂದ ಕೂಡಲೇ ಕೆಲಸ ಸಿಗಲ್ಲ. ಕೆಲಸ ಸಿಕ್ಕಿದ್ರು ಬಹುಶಃ ಎಕ್ಸ್ಪೆಕ್ಟ್ ಮಾಡೋ ಥರ ಸಂಭಾವನೆ ಅಂತೂ ಮೊದಲಿಗೆ ಸಿಗೋದಿಲ್ಲ. ನಿಮ್ಮ ಬಗ್ಗೆ ಒಂದು ಜಸ್ಟ್ ಜಾಲತಾಣದಲ್ಲಿ ನೋಡಿದ್ದು, ನೀವು ಸಂಭಾವನೆಗಿಂತ ಸಂಭಾವನೆಗಳಿಗೆ ಬೆಲೆ ಕೊಟ್ಟು ಮತ್ತೆ ಈ ಕಡೆ ಬಂದ್ರಿ ಅಂತ ಕೇಳ್ಪಟ್ಟೆ. ಬಹುಶಃ ಎಲ್ಲರಿಗೂ ಅದೊಂಥರ ಕಲಿಕಾ ಕಾಲ. ಎಲ್ರಿಗೂ ಹೊಸದಾಗಿ ಬರೋರಿಗೆ ನಾ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಕಲಿತಾ ಇದ್ದೀನಿ ಅನ್ನೋಂಥದ್ದೇ ಹೆಚ್ಚಾಗಿರ್ಬೇಕಾಗತ್ತೆ ಆ ಟೈಮ್ನಲ್ಲಿ. ಮತ್ತೆ ನಾನು ಸ್ಟ್ರಗಲ್, ನನ್ನ 4 ತಿಂಗಳು ಸ್ಟ್ರಗಲ್ ಏನು ದೊಡ್ಡ ವರ್ಷ ಅಲ್ಲ, ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ 14 ವರ್ಷ ಸ್ಟ್ರಗಲ್ ಮಾಡಿದವರು ಇರ್ತಾರೆ, 4 ವರ್ಷ ಸ್ಟ್ರಗಲ್ ಮಾಡಿದವರು ಇರ್ತಾರೆ ಸಿನಿಮಾ ರಂಗದಲ್ಲಿ. ಎಷ್ಟೋ ವರ್ಷ ಆದ್ಮೇಲೆ ಅವ್ರಿಗೊಂದು ಬ್ರೇಕ್ ಸಿಕ್ಕಿರುತ್ತೆ. ಸೊ ಹಾಗಾಗಿ ಅದು ದೊಡ್ಡ ಸ್ಟ್ರಗಲ್ ಅಂತ ಅನಿಸ್ಲಿಲ್ಲ ನನಗೆ. ಅದೊಂದು ಜರ್ನಿ, ಅದೊಂದು ಪಾಠ ಅನ್ಕೊಂಡೆ ಅಷ್ಟೇ. ನಾನು ಬಿಟ್ರೆ ಏನು ಸ್ಟ್ರಗಲ್ ಅನಿಸ್ಲಿಲ್ಲ ನನಗೆ. ಆ ಪಾಠದ ಮುಖಾಂತರ ಎಲ್ಲೋ ಒಂದು ಬ್ರೇಕ್ ಥ್ರೂ ಸಿಗುತ್ತಲ್ಲ, ಆ ಬ್ರೇಕ್ ಥ್ರೂ ಬಗ್ಗೆನೂ ನೀವೇ ಹೇಳ್ಬಿಡಿ ಸರ್. ಸೊ ಆ ಗ್ಯಾಪಲ್ಲಿ ನಾನು ಯಾವಾಗ ರವಿ ಬಸೂರ್ ಜೊತೆ ವರ್ಕ್ ಮಾಡ್ತಾ ಇದ್ದೆ, ಅಲ್ಲಿ ನಾವು ಒಂದು ಆಲ್ಬಮ್ ಸಾಂಗ್ ಅಂತ ಮಾಡಿದ್ದು. ಫಸ್ಟ್ ಚಂದ ಚಂದ ನನ್ನ ಹೆಂಡತಿ ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀವಿ, ಶತಕುಂದ ಪದ್ಯಗಳು, 100 ಕುಂದಾಪುರ ಕನ್ನಡ ಪದ್ಯಗಳು ಮಾಡೋಣ ಅಂತ ಹೇಳಿ. ನಾನು ಆಫೀಸಲ್ಲಿ ಇದ್ದಾಗ ಅವರು ಒಂದಿನ ನನಗೆ ಲಂಚ್ ಅವರಾಗಿ ಕೂತಿದ್ದೆ. ಆವಾಗ ಹಿಂಗೆ ಕಳಿಸಿದ್ರು, ಈ ಥರ ಒಂದು ಟಾಪಿಕ್ಕಿಗೆ ನನಗೊಂದು ಸಾಂಗ್ ಬರ್ಕೊಡಿ ಅಂತ, ಪಲ್ಲವಿ ಬರೆದು ಕಳಿಸಿ ಅಂತ. ನಾನು ಸಂಜೆ ಆಫೀಸಿಂದ ಹೋಗ್ತಾ ಕ್ಯಾಬಲ್ಲಿ ಹಿಂಗೆ ಟೈಪ್ ಮಾಡಿ ಕಳಿಸಿದ್ದೆ ಅಷ್ಟೇ. ಗಂಡ ಹೆಂಡತಿ ಬಗ್ಗೆ ಹೊಗಳೋ ಥರ ಬರೀರಿ ಅಂತ. ನಾನು ಅವಾಗ ಅದು ಪಲ್ಲವಿ ಏನಿದೆ ಭಾರಿ ಖುಷಿ ಮರ ನನಗೆ, ಅದನ್ನು ಟೈಪ್ ಮಾಡಿ ಹಿಂಗೆ ಕಳಿಸಿದ್ದೆ ಅಷ್ಟೇ. ನನಗೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋ ಇದರಲ್ಲೇ ಕಳಿಸಿದ್ದೆ, ಒಂದು ಅಳಕಲ್ಲೇ ಕಳಿಸಿದ್ದೆ. ಬಟ್ ಇಮಿಡಿಯೇಟ್ ರಿಪ್ಲೈ ಮಾಡಿದ್ರು ನನಗೆ, ಚೆನ್ನಾಗಿದೆ, ಟ್ಯೂನ್ ಮಾಡ್ತೀನಿ ಅದಕ್ಕೆ ಅಂತ. ಓಕೆ, ಒಂದು ಹಬ್ಬ ಇವ್ರಿಗೊಂದು ಇಷ್ಟ ಆಯ್ತಲ್ಲ ಅಂತ. ನಾನು ಅದಕ್ಕೂ ಮುಂಚೆ ತುಂಬ ಟ್ರೈ ಮಾಡಿದ್ದೆ, ಬೇರೆ ಬೇರೆ ಕಳಿಸಿ ಒಂದು ಇಷ್ಟ ಆಗಿರಲಿಲ್ಲ ಅವ್ರಿಗೆ. ಸೊ ಇಷ್ಟ ಆಯ್ತಲ್ಲ ಅನ್ನೋದೊಂದು ಖುಷಿ ಅಷ್ಟೇ ನನಗೆ. ಅದು ಬಿಡುಗಡೆ ಆಯಿತು, ಆ ಪಲ್ಲವಿ ಬಿಡುಗಡೆ ಮಾಡಿದ್ರು ಯೂಟ್ಯೂಬಲ್ಲಿ, ಇದು ರಿಲೀಸ್ ಆಯಿತು ಅಂತ. ಅದನ್ನೇ ನಾನೇ ಕೇಳ್ತಾ ಇರ್ತಿದ್ದೆ, ಅವಾಗ ಕೇಳ್ತಾನೆ ಇರ್ತಿದ್ದೆ. ದೊಡ್ಡ ಸಂಭ್ರಮ, ಅದೊಂದು ಸಾಂಗ್ ರಿಲೀಸ್ ಆಗಿದೆ ಅಂತ.
ಅದು ಆದಮೇಲೆ ಒಂದು 2 ದಿನ ಆದಮೇಲೆ ತೆಗ್ದೇ ಬಿಟ್ರು ಯೂಟ್ಯೂಬಿಂದ. ಓ ಇದೇನು ಹಿಂಗಾಯಿತು ಅಂತ ಬೇಜಾರಾಗೋಯ್ತು ನನಗೆ. ಆದಮೇಲೆ ಕೇಳಿದೆ ಅವ್ರ ಹತ್ರ. ಕೇಳಿದಾಗ ಇಲ್ಲ ಅದು ಇನ್ನೊಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ, ಅಪ್ಪು ಸರ್ ಸಿನಿಮಾಗ ಯೂಸ್ ಮಾಡ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ತುಂಬ ದೊಡ್ಡ ಸಂಭ್ರಮ ಅದು. ಅಂದರೆ ಅಪ್ಪು ಸರ್ ಸಿನಿಮಾಗೆ ನನ್ನ ಫಸ್ಟ್ ಹಾಡು ಅಪ್ಪು ಸರ್ ಸಿನಿಮಾಗೆ ಬರ್ತಾ ಇದೆಯಾ ಅನ್ನೋದು. ಸೊ ಅದು ಆಮೇಲೆ ಹೌದು, ಕುಂದಾಪುರದಿಂದ ಬಂದಂತ ಹುಡುಗ ಅಪ್ಪು ಸರ್ಗೆ ಅವ್ರಿಗೆ ಬ್ರೇಕ್ ಥ್ರೂ ಸಿಗೋಂಥ ಒಂದು ಸಾಂಗ್ ಸಿಕ್ತು ಅನ್ನೋದು ಹೆಮ್ಮೆ ವಿಷಯನೇ. ಸೊ ಅದು ಆಮೇಲೆ ಬದುಕಿಗೆ ಒಂದು ದಾರಿ ಮಾಡಿಕೊಡ್ತು ಆ ಹಾಡು. ಆ ಸಕ್ಸಸ್ ಹೇಗಿತ್ತು? ಆ ಮೊದಲನೇ ಸಕ್ಸಸ್ ಅನ್ನೋದು ಇಟ್ ಇಸ್ ಆಲ್ವೇಸ್ ವೆರಿ ಸ್ಪೆಷಲ್ ಅಲ್ವಾ? ಹಾಗಾಗಿ ಆ ಸಕ್ಸಸ್ನ ನೆನಪುಗಳನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಳೋದು. ಸೊ ಅದು ಅಪ್ಪು ಸರ್ಗೆ ನಾನು ಬರೆದಂಥ ಫಸ್ಟ್ ಹಾಡು, ಮತ್ತು ಆ ಸಿನಿಮಾದಲ್ಲಿ ದೊಡ್ಡ ಹಿಟ್ ಆಯಿತು ಹಾಡು, ಅದ್ಭುತವಾದಂಥ ಹಿಟ್ ಆಯಿತು. ಆಮೇಲೆ 100 ಮಿಲಿಯನ್ ಹೋಯಿತು. ರಶ್ಮಿಕಾ ಮಂದಣ್ಣ ಅವ್ರಿಗೆ ಇನ್ನೊಂದು ಇದು ಕೊಡ್ತು ಆ ಸಿನಿಮಾ ಮೂಲಕ, ಅಂಜನಿ ಪುತ್ರ ಸಿನಿಮಾ ಮೂಲಕ. ಆ್ಯಂಡ್ ಅಪ್ಪು ಸರ್ ಜೊತೆ ಅಲ್ಲಲ್ಲಿ ಒಂದು ಸ್ವಲ್ಪ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಸಿಕ್ತು. ಅದಾದಮೇಲೆ ಹೇಗಿತ್ತು ನಿಮ್ಮ ಮೊದಲನೇ ಭೇಟಿ? ನಾವು ಒಂದು ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿಸಿದ್ರು ರವಿ ಬಸರ್ ಅವರು, ಇವರೇ ಹಾಡು ಬರೆದಿದ್ದು ಅಂತ ಹೇಳಿದಾಗ ಅವರಿಗೆ ನಂಬೋಕ್ಕಾಗಿಲ್ಲ. ಓ ಮೈ ಗಾಡ್, ನೀವು ಬರೆದಿದ್ದ ಆ ಸಾಂಗು ಸೂಪರ್, ಅಂದರೆ ಅವ್ರದ್ದೊಂದು ಸ್ಟೈಲ್ ಇದೆ ಸೂಪರ್ ಬಂದ. ಸೊ ವಂಡರ್ಫುಲ್, ಅಂದರೆ ನೀವು ಈ ಸಣ್ಣ ಏಜಲ್ಲಿ ಇಷ್ಟೊಳ್ಳೆ ಟ್ರೆಂಡಿ ಸಾಂಗ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿ ಬೆಂತಟ್ಟಿ ನಾನು ಅವ್ರ ಜೊತೆ ಫೋಟೋ ತೊಗೊಂಡೆ. ಸೊ ಅದಾದ್ಮೇಲೆ ಇನ್ನೊಂದು ಕಡೆ ಮೀಟ್ ಮಾಡಿದಾಗಲೂ ಅದು ನನಗೆ ಖುಷಿಯಲ್ಲಿ ಮಾತಾಡೋರು. ನನ್ನ ಹೆಂಡತಿಗೆ ನನಗೆ ಬೇಜಾರು ಆದಾಗೆಲ್ಲ ಹಾಡ್ತಿರ್ತೀನಿ ಆ ಸಾಂಗ್. ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅನಿಸ್ತು ನನಗೆ. ಈ ಎಲ್ಲ ಈ ಸಂಭ್ರಮ ಆಯ್ತಲ್ವಾ, ಇದು ಆಲ್ಮೋಸ್ಟ್ ಒನ್ ಇಯರ್ ನಾನು ಕ್ಯಾರಿ ಮಾಡ್ತು. ನನಗೆ ಅಲ್ಲಲ್ಲಿ ಸನ್ಮಾನಗಳಾಯಿತು, ಎಲ್ಲ ಆಯಿತು. ಬಟ್ ನನಗೆ ಮತ್ತೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂದು ನಿಂತ್ಕೋತು. ಅದಾದಮೇಲೆ ನನಗೆ ಆಲ್ಮೋಸ್ಟ್ 1 ಇಯರ್ ನನಗೆ ಸಾಂಗ್ಗಳಿಲ್ಲ, ಬರೆಯೋಕ್ಕೆ ಹಾಡುಗಳಿಲ್ಲ. ಏನು ಮಾಡೋದು ಅಂತ ನನಗೆ, ಅಂದರೆ ನಾನು ಇದರಲ್ಲೇ ಒಬ್ಬ ಚಿತ್ರ ಸಾಹಿತ್ಯಕ್ಕೆ ಬೆಳಿಬೇಕು ಅನ್ನೋದೊಂದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು. ನಿರ್ದೇಶನ ಆಮೇಲೆ ನೋಡೋಣ, ಫಸ್ಟ್ ಇದೊಂದು ದಾರಿ ಸಿಕ್ಕಿದೆ ಅಲ್ವಾ, ಇದು ಸಿಗೋದೇ ಕಷ್ಟ. ಹೌದು, ಇದು ಸಿಕ್ಕಾಗ ನಾನು ಯಾಕೆ ಅದನ್ನು ಇದು ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಅದನ್ನು ಆವಾಗ ಮತ್ತೆ ಸೈಕಲ್ಲು ಎಲ್ಲ ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ಗಳದ್ದು ನಂಬರ್ ತೊಗೊಳ್ಳೋದು, ಅವ್ರಿಗೆ ಫೋನ್ ಮಾಡೋದು. ಸರ್ ನಾನು ಹಿಂಗೆ ಈ ಹಾಡು ಬರ್ದಿದ್ದೀನಿ ಸರ್, ಹಿಟ್ ಆಗಿದೆ ಸರ್, ನನಗೆ ನಿಮ್ಮ ಜೊತೆಗೆ ಅವಕಾಶ ಕೊಡಿ ಸರ್ ಅಂತ ಕೇಳೋದು. ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸಿಗೆಲ್ಲ ನಾನು ಕೇಳಿದ್ದೀನಿ ಆವಾಗ. ಸೊ ಅದರಲ್ಲಿ ವಾಸುಕಿ ವೈಭವ್ ಅವ್ರಿಗೂ ನಾನು ಕಾಲ್ ಮಾಡಿದ್ದೆ. ಆವಾಗ ವಾಸುಕಿ ವೈಭವ್ ಅವರು ನನಗೆ ಕೊಟ್ಟಂಥ ಹಾಡು ಇನ್ನೂ ಬೇಕಾಗಿದೆ. ಸೊ ಅದು ಇನ್ನೊಂದು ಮೆಟ್ಲಾಯಿತು. ಆಲ್ಮೋಸ್ಟ್ 2017 ಇದು ರಿಲೀಸ್ ಆದರೆ 2019 ಅಕ್ಟೋಬರ್, ಅಂದರೆ ಒಂದು ಮುಕ್ಕಾಲು ವರ್ಷ ಆದಮೇಲೆ ನನಗೆ ಸೆಕೆಂಡ್ ಸಾಂಗ್ ರಿಲೀಸ್ ಆಯಿತು, ಮುಂದಿನ ನಿಲ್ದಾಣ. ಎಸ್, ಅದು ನನಗೆ ಮುಂದಿನ ನಿಲ್ದಾಣನೇ ಆಯಿತು. ಹಾಗಾಗಿ ಇನ್ನೂ ಬೇಕಾಗಿದೆ ಬರೆದ ಮೇಲೆ ಅದು ಹಿಟ್ ಆದಮೇಲೆ ನನಗೆ ಕಂಟಿನ್ಯೂಸ್, ಅಂದರೆ ನಾನು ಸ್ಮಾಲ್ ಸ್ಕ್ರೀನ್ ವರ್ಕ್ ಮಾಡ್ತಿದ್ನಲ್ಲ, ಅದೇ ಥರನೇ ನನಗೆ ಇಲ್ಲಿ ಆದಾಯಗಳು ಬರೋದಕ್ಕೆ ಶುರುವಾಯಿತು. ಇನ್ನೂ ಬೇಕಾಗಿದೆ ಅಂತೂ ಪ್ರತಿಯೊಬ್ಬರು ಒಂಥರ ಫೀಲ್ ಮಾಡಿದಂಥ ಒಂದು ಆಂಥಮ್ ಆಗ್ಬಿಡ್ತು. ಅದು ಇವತ್ತಿಗೂ ಟ್ರೆಂಡಿಂಗ್ ಅಲ್ಲಿ. ಸೊ ಎವರ್ಗ್ರೀನ್. ನನಗೆ ಈ ತುಂತುರು ಎಲ್ಲ ಇದೆಯಲ್ಲ, ತುಂತುರು ಹಾಡಾಗಿರ್ಬೋದು, ಅಣ್ಣವ್ರ ಹಾಡುಗಳೆಲ್ಲ ಇದೆ, ಆ ಥರ ಇವತ್ತಿಗೂ ಅದೊಂದು ಟ್ರೆಂಡಿಂಗ್ ಅಲ್ಲಿದೆ. ಎವ್ರಿಡೇ ನನಗೊಂದು ಮೆಸೇಜ್ ಬಂದೇ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ, ಅಥವಾ ಯಾರೋ ಕವರ್ ಸಾಂಗ್ ಮಾಡಿ ಹಾಕ್ತಾರೆ, ರೀಲ್ಸ್ ಮಾಡಿ ಹಾಕ್ತಾರೆ. ಪ್ರತಿ ಬಾರಿ ಕೇಳಿದಾಗಲೂ ಏನೋ ಒಂದು ವಿಶೇಷತೆ ಇದೆ ಅಂತ ಅನ್ಸುತ್ತೆ ಹಾಡಾಯ್ತು. ಅಷ್ಟೇ ಹೊಸದಾಗಿ ಕೇಳುತ್ತೆ ಪ್ರತಿ ಸಲ. ಅದು ವಾಸುಕಿ ವೈಭವ್ ಅವ್ರ ಮ್ಯಾಜಿಕ್, ಅದು ಅವರ ಕಂಪೋಸಿಷನ್. ಅದು ಕೇಳ್ತಾ ಇರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಪ್ರೀತಿಯ ರೈನ್ಬೋ ಕೇಳುಗರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಮಾತುಕತೆಯನ್ನು ಮುಂದುವರಿಸೋಣ ಪ್ರಮೋದ್ ಮರವಂತೆ ಅವರೊಂದಿಗೆ. ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಸಾಹಿತ್ಯದ ಕ್ಷೇತ್ರಕ್ಕೆ ನೀವು ಬಂದ ರೀತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಬೇಕು. ಹೇಳಿದ್ರಿ ಬಾಲ್ಯದಲ್ಲಿ ಚಿತ್ರಗಳನ್ನು ನೋಡುವಂತಹ ಆಸಕ್ತಿ ಇತ್ತು ಅಂತ. ಚಿತ್ರಗಳು ಒಂದು ಕಡೆ, ಮತ್ತೊಂದು ಕಡೆ ರೇಡಿಯೋ ಕೇಳುವಂತಹ ಆಸಕ್ತಿ ಇತ್ತು. ರೇಡಿಯೋ ಅಂದರೆ ಹಾಡುಗಳನ್ನು ಕೇಳುವಂತಹ ಆಸಕ್ತಿ ಇತ್ತು. ಸಾಹಿತ್ಯದ ಮೇಲೆ ಎಲ್ಲೋ ಒಂದು ಕಡೆ ಕಿವಿ ಯಾವಾಗಲೂ ಇದ್ದೇ ಇರುತ್ತೆ ಸಹಜವಾಗಿ. ಆದರೆ ಆ ಒಂದು ವಯಸ್ಸಿನಲ್ಲಿ ಸಾಹಿತ್ಯವನ್ನು ನಾವು ಕೇಳೋದಿಕ್ಕೂ ಈಗ ಒಬ್ಬ ಸಾಹಿತಿಯಾಗಿ ಕೇಳಿದಾಗ ಏನು ಬದಲಾವಣೆ ಅನಿಸುತ್ತೆ? ಕೇಳೋದು ಒಬ್ಬ ಬಾಲ್ಯದಲ್ಲಿ ಕೇಳೋದು ಅದು ಬೇರೆ, ಹಾಡನ್ನ ಆಸ್ವಾದಿಸ್ತಿದ್ದೆ. ಈಗ ನನಗೆ ಸಾಹಿತ್ಯದ ಮೇಲೆ ಇದು ಹೋಗುತ್ತೆ. ಉದಯಶಂಕರ್ ಅವರು ಬರೆದಿರೋದು ಆ ಫಿಲಾಸಫಿಗಳು ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಈಗ ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು, ಅದರಲ್ಲಿ ಮುಂಚೆ ಕೇಳುವಾಗ ಇವನಿಗೆ ಹಂಗೆ ಮಾಡಬೇಕು ಅಂತ ಆಸೆ, ಅವನಿಗೆ ಹಿಂಗೆ ಮಾಡಬೇಕು ಅಂತ ಆಸೆ. ಅವನು ಒಬ್ಬ ಬಡ ಹುಡುಗ ಬಂದು ಅವನ ವೇಷ ಹಾಕೊಂಡು ಇವನ್ ವೇಷ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು, ಅವಾಗ ಅಂದರೆ ಯಾರಿಗೆ ಏನು ಇರಲ್ಲ ಅದ್ರದ್ದು ವ್ಯಾಲ್ಯೂ. ಅವನಿಗೆ ಅರಮನೆ ಇದೆಲ್ಲ, ನಾನು ಅಲ್ಲಿ ಗೋಡಂಬಿನೆಲ್ಲ ಚಚ್ಚಿ ತಿಂತೀನಿ ಅಂತಾನೆ, ಇವನು ಅಲ್ಲೆಲ್ಲ ಅಂತಾನೆ. ಸೊ ಎಲ್ಲರೂ ಲೈಫು ಹಂಗೆ ಅಲ್ವಾ, ನಮ್ಗೆ ಏನಿರಲ್ಲ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ ಅನ್ನೋದು. ಸೊ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಆಗಿರ್ಬೋದು. ಮತ್ತೆ ಹುಣಸೂರು ಕೃಷ್ಣಮೂರ್ತಿ ಅವರದು ಕುರದಲ್ಲಿ ಕೀಳೆ ಯಾವುದಾಗಿರ್ಬೋದು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ಜೊತೆ ಸುಮ್ಮನೆ ಹಿಂಗೆ ಆಡ್ಕೊಂಡು ಹೋಗ್ತಿದ್ದಾರೆ ಅಂತ. ಯಾರೇ ಕೂಗಾಡಲಿ ಊರೇ ಹೋರಾಡಿ, ಎಮ್ಮೆ ನಿನಗೆ ಸಾಟಿ ಇಲ್ಲ ಅನ್ನೋದು. ಸೊ ಆ ಎಮ್ಮೆ ಜಾಗದಲ್ಲಿ ನಾವು ನಿಂತ್ಕೊಂಡು
ಅದನ್ನ ಒಂದ್ಸತಿ ಕೇಳಿದ್ರೆ ನಾವು ಇನ್ನೊಬ್ರು ಟೀಕೆಗಳಿಗೆ ನಾವು ಕಿವಿ ಕೊಡಲ್ಲ. ಸೊ ಹಂಸಲೇಖ ಅವರು ಬರ್ದಿರೋ ಹಾಡುಗಳಾಗಿರ್ಬೋದು ಎಲ್ಲವೂ ಕೂಡ ಎಲ್ಲದೂ ಒಂದು ಫಿಲಾಸಫಿಗಳು ಓಪನ್ ಆಗ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ಬರ್ದಿದಾರಲ್ಲ ಅನ್ನೋದೊಂದು ಓಪನ್ ಆಗ್ತಾ ಹೋಗುತ್ತೆ. ಅದು ಈಗ ನಾವು ಕೇಳ್ತಾ ಹೋದಾಗ್ಲೂ ನಮಗೆ ಒಂದು ಅಧ್ಯಯನ ಅನ್ಸುತ್ತೆ ನಮಗೆ. ಹಾಗೆ ಸಾಹಿತ್ಯದ ಕಡೆ ಅಂತ ನಾವು ಮಾತಾಡ್ತಾ ಇದ್ದಾಗ ಈ ಹಾಡು, ಚಿತ್ರ ಸಾಹಿತಿ ಎಲ್ಲ ಒಂದು ಕಡೆ ಆದರೆ, ಮತ್ತೊಂದು ನಿಮ್ಮ ಗರಿ ಅಂದರೆ ಅಥವಾ ನಿಮ್ಮ ಹೊಸ ಪ್ರಯತ್ನ ಅಂತ ಹೇಳ್ಬೋದು ತೊಂಡೆ ಚಪ್ಪರ. ಸೊ ತೊಂಡೆ ಚಪ್ಪರ ನಾ ಆವಾಗ ಏನು ಮಾತಾಡಿದೆ ಬಾಲ್ಯದ ಬಗ್ಗೆ, ಸಂಪೂರ್ಣ ಒಂದು ಸಮ್ಮರಿ ತೊಂಡೆ ಚಪ್ಪರದಲ್ಲಿ ಇದೆ. ನಾನು ಚಿಕ್ಕಂದಲ್ಲಿ ಗುಡ್ಡದವಸಲ್ಲಿ ಬೆಳೆದಾಗ ಅಲ್ಲಿ ಕಳೆದಂಥ ಒಂದಿಷ್ಟು ದಿನಗಳು, ಅಲ್ಲಿ ನಡೆದಂಥ ಒಂದಿಷ್ಟು ಘಟನೆಗಳು, ಪಾತ್ರಗಳು, ಇದೆಲ್ಲ ನನ್ನ ತಲೆಯಲ್ಲಿ ಯಾವಾಗಲೂ ಕೂರೋದು, ಯಾವಾಗಲೂ ಕಾಡೋದು ನನಗೆ. ನನ್ನ ಊರಲ್ಲಿ ಯಾವ್ದಾದ್ರು ಒಂದು ಪಾತ್ರ ಹಿಂಗೆ ಪಾಸ್ ಆಗ್ತಿದ್ರೆ ಅವರದ್ದು ಕ್ಯಾರೆಕ್ಟರ್ ಕರು ಪಾಸ್ ಆಗ್ಬಿಡುತ್ತೆ. ಅವ್ರು ಹಿಂಗಿದ್ರಲ್ವ ಅವಾಗ, ಹಿಂಗೆಲ್ಲ ಮಾಡ್ತಿದ್ರಲ್ವ, ಇವಾಗ ಈ ಥರ ಆಗಿದಾರಲ್ವ ಅನ್ನೋದು, ಈ ಮನೆ ಹಿಂಗಿತ್ತಲ್ವ, ಇಲ್ಲಿ ಹಿಂಗಿತ್ತಲ್ವ ಅನ್ನೋದು. ಸೊ ಇದನ್ನೆಲ್ಲ ಎಲ್ಲಾದರೂ ತರಬೇಕಲ್ಲ ಅನ್ನೋದೊಂದು ನನಗೆ ಯಾವಾಗಲೂ ಒಂದು ಇದಿತ್ತು. ಸೊ ಅದು ನನಗೆ ತೊಂಡೆ ಚಪ್ರದ ಮೂಲಕ ಇದಾಯಿತು. ಸಣ್ಣ ಕಥೆಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ದು. ಸೊ ಒಂದು ಕತೆ, ಸಣ್ಣ ಕತೆ ಬರೆದೆ, ಅದಾದ್ಮೇಲೆ ಇನ್ನೊಂದು ಕತೆ ಬರೆದೆ, ಬೇರೆ ಬೇರೆ ಟೈಟ್ಲ್ ಇಟ್ಟು ಬರೆದಿದ್ದೆ ನಾನು. ಇದು ಕೋವಿಡ್ ಟೈಮಲ್ಲಿ ಶುರುವಾಗಿದ್ದು ಬರವಣಿಗೆ. ಸೊ ಅದೆರಡು ಬರೆದು ಮೂರನೇ ಕತೆಗೆ ಹೋಗುವಾಗ ನನಗೆ ಅನಿಸ್ತು, ಈ ಕತೆ ಇಬ್ಬರು ಗಂಡ ಹೆಂಡತಿ ಬಗ್ಗೆ ಇದೆ, ಇದು ಒಬ್ಬ ಹುಡುಗನ ಬಗ್ಗೆ ಇದೆ. ಇವರು ಒಂದೇ ಫ್ಯಾಮಿಲಿಯಲ್ಲಿ ಇದ್ರೆ ಹೆಂಗೆ ಇರುತ್ತೆ. ಈಗ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಅಪ್ಪಂದು ಒಂದು ಕತೆ ಇರುತ್ತೆ. ಅಪ್ಪ ಬೆಳಗ್ಗೆ ಅವನ ದಿನಚರಿ, ಅಮ್ಮಂದು ಅವಳದ್ದು ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಕತೆ ಇರುತ್ತೆ, ಮಗ ಶಾಲೆಗೆ ಹೋಗ್ತಾನೆ ಅವನೊಂದು ಕತೆ ಇರುತ್ತೆ. ಸೊ ಈ ಥರ ಕ್ಯಾರಿ ಮಾಡೋಣ ಅಂತ ಹೇಳಿ ಅದ್ರ ಜೊತೆಗೆ ಒಂದಿಷ್ಟು ಘಟನೆಗಳು ನನಗೆ ನಮ್ಮೂರಲ್ಲಿ ನಡೆದಂಥ ಘಟನೆಗಳು ಪ್ರೇರಣೆಯಾಗಿ ಅದು ಒಂದು ಕಾದಂಬರಿ ರೂಪಕ್ಕೆ ತಗೊಳ್ತಾ ನನಗೆ ಗೊತ್ತಿಲ್ಲ ಇವಾಗ. ಸೊ ಅದು ಹೆಂಗೆ ಫಾರ್ಮ್ ಆಯಿತು ಅನ್ನೋದು ಸೊ ಒಂದು ಪುಸ್ತಕವಾಗಿ ಮಾರ್ಪಾಡಾಯಿತು. ಆ ತೊಂಡೆ ಚಪ್ಪರದಲ್ಲಿ ಇವತ್ತಿನ ದಿನ ವಿಶೇಷ ಥರ ನಿಮ್ಮ ಗಣೇಶನ ಹಬ್ಬದ ಬಗ್ಗೆನೂ ಕೂಡ ನಿಮ್ಮ ಊರಲ್ಲಿ ನೀವು ಆಚರಿಸ್ತಿದ್ದ ರೀತಿ ಅದನ್ನು ಕೂಡ ಬರ್ದಿದ್ದೀರಿ. ಸೊ ಅದ್ರ ಬಗ್ಗೆ ನೀವು ಹೇಗೆ ಆಚರಿಸ್ತಾ ಇದ್ರಿ? ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ಅದನ್ನು ಮೆಲ್ಕ್ ಹಾಕ್ಬೋದಾ? ಖಂಡಿತ. ಸೊ ನನಗೆ ಅದೆಲ್ಲ ತರಬೇಕು ಅಂತ ಆಸೆ ಇದ್ದಿದ್ದರಿಂದ ಸೊ ಗಣೇಶನ ಹಬ್ಬಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಆಗೋದು. ಇವತ್ತು ಹಾಗೆ ಆಗುತ್ತೆ. ಒಂದು ಕಮಿಟಿ ಇದು ಮಾಡ್ತಾರೆ, ಒಬ್ರು ಅಧ್ಯಕ್ಷ ಆಗ್ತಾರೆ, ಒಬ್ರು ಉಪಾಧ್ಯಕ್ಷ ಆಗ್ತಾರೆ. ಅಂದರೆ ಊರ ಅಧ್ಯಕ್ಷರು ಬೇರೆ, ಇವ್ರು ಬೇರೆ. ಸೊ ಇವ್ರಿಗೆ ಜವಾಬ್ದಾರಿ ವಹಿಸ್ಬಿಡ್ತಾರೆ. ನೀವು ಗಣಪತಿ ತರೋದು ಎಲ್ಲ ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡೋದು, ಗಣಪತಿ ತರಬೇಕು, ಅದಕ್ಕೆ ಮತ್ತೆ ಡೆಕೋರೇಷನ್ಗಳಿಗೆಲ್ಲ ಇದು ತರಬೇಕು, ಗಣಪತಿ ತರೋವಾಗ ಒಂದು ಮೆರವಣಿಗೆಯಲ್ಲಿ ಬಂದು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ದೇವಸ್ಥಾನದ ಒಳಗಡೆ ಇಡ್ತಿದ್ದಂಗೆ ಎಲ್ಲ ಮನೇಲೆಲ್ಲ ಹೆಂಗಸರೆಲ್ಲ ಅಡುಗೆ ಮಾಡಿ ಅವ್ರು ರೆಡಿಯಾಗಿ ಬಂದ್ಬಿಟ್ಟು ಪೂಜೆಗೆ ಅಂತ ಬರೋರು. ದಿನಂಪ್ರತಿ ಒಂದು ಪ್ರಸಾದ ಅಮ್ಮ ಅಪ್ಪನ ಹತ್ರ. ನಮ್ಗೆಲ್ಲ ಹೆಂಗೆ ಅಂದ್ರೆ ಅಲ್ಲಿ ಮೈಕ್ ಬರುತ್ತಲ್ವಾ, ಮೈಕ್ ಸೆಟ್ ಹಾಕ್ತಿದ್ದಂಗೆ ಅದೊಂದು ಸಂಭ್ರಮ ನಮ್ಗೆ. ಅವಾಗೆಲ್ಲ ನಾವು ಟೇಪ್ ರೆಕಾರ್ಡ್ ರೇಡಿಯೋದಲ್ಲಿ ಹಾಡು ಕೇಳೋದು, ಮೈಕ್ ಬಂತಂದ್ರೆ ಇಡೀ ಊರಿಗೆ ದೊಡ್ಡ ಇದರಲ್ಲಿ ಕೇಳೋದು. ಅಲ್ಲಿ ಫಸ್ಟ್ ಗಣಪತಿ ಹಾಡು ಹಾಕೋರು, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಅದನ್ನ ಹಾಕೋರು. ಅದಾದ್ಮೇಲೆ ಒಂದು 2-3 ಹಾಡಾದ್ಮೇಲೆ ಪಿಕ್ಚರ್ ಹಾಡುಗಳು ಶುರು ಆಗೋದು. ನಾವು ಕೇಳುವಂತ ನೆಚ್ಚಿನ ನಟರದ್ದು ಹಾಡುಗಳೆಲ್ಲ ಅಲ್ಲಿ ಪ್ಲೇ ಆಗೋದು. ಅದಕ್ಕೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋದು. ಮತ್ತೆ ಗಣೇಶ ಚತುರ್ಥಿ ವಿಸರ್ಜನೆ ಅದು ಇನ್ನೊಂದು ಸಂಭ್ರಮ. ಸೊ ಈ ರೀತಿ ಎಲ್ಲಾ ವಿಚಾರಗಳು ಅದ್ಭುತವಾಗಿ ಇದಾಗೋದು ನಮ್ಗೆ ಅಲ್ಲಿ. ಇದೆಲ್ಲದರ ಜೊತೆಗೆ ಈ ಸಾಹಿತ್ಯದ ಬಗ್ಗೆ ಮಾತಾಡುವಾಗ ಒಂದೆರಡು ಭಾವಗೀತೆಗಳನ್ನ ಕೂಡ ನೀವು ಬರೆದಿರೋದನ್ನ ನಾನು ಕೇಳಿದ್ದೀನಿ. ಸೊ ಈ ಭಾವಗೀತೆಯ ಒಲವಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ಸೊ ಭಾವಗೀತೆಗಳು, ಸಿನಿಮಾ ಹಾಡುಗಳು ಹೆಂಗೆ ನನಗೆ ತುಂಬ ಇಷ್ಟನೋ ಹಾಗೆ ನನಗೆ ಈ ಧಾರಾವಾಹಿಗಳ ಶೀರ್ಷಿಕೆ ಗೀತೆಗಳು, ಅದೇ ಥರ ನನಗೆ ಭಾವಗೀತೆಗಳು ತುಂಬ ಕಾಡೋದು ಯಾವಾಗಲೂ. ದೀಪವು ನಿನ್ನದೇ ಆಗಿರ್ಬೋದು. ಸೊ ತುಂಬ ಭಾವಗೀತೆಗಳು, ಯಾವ ಮೋಹನ ಮುರಳಿ ಕರೆಯಿತು. ಸೊ ಈ ಥರ ನನಗೆ ಭಾವಗೀತೆಗಳು ತುಂಬ ಇಷ್ಟ ಮುಂಚೆಯಿಂದ. ಸೊ ಮತ್ತು ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಆಗಿರ್ಬೋದು, ಎಲ್ಲ ಟೈಮ್ ಯಾವಾಗಲೂ ಒಂದು ಬೇಜಾರಾದಾಗ ನನಗೆ ಸಮಾಧಾನ ಕೊಟ್ಟಿದ್ದು ಭಾವಗೀತೆ. ಯಾಕಂದರೆ ಸಿನಿಮಾ ಸಂಗೀತ ಅಂತ ಬಂದಾಗ ಒಂಚೂರು ಅಬ್ಬರ ಇರುತ್ತೆ. ಸೊ ನನಗೆ ಸಮಾಧಾನವಾಗಿ ನನ್ನ ಜೊತೆ ನಾನು ಕಳೆಯುವಂಥ ಒಂದಿಷ್ಟು ಕ್ಷಣಗಳಿಗೆ ಜೊತೆ ಆಗಿದ್ದು ಭಾವಗೀತೆಗಳು. ನನಗೆ ಅದು ಬರೀಬೇಕು ಅಂತ ಆಸೆ ಇತ್ತು. ಬಟ್ ನನಗೆ ಏನು ಬರೆಯೋದು ಈಗ ಸಿನಿಮಾ ಆದರೆ ಟ್ಯೂನ್ ಕೊಡ್ತಾರೆ, ಇದು ಮಾಡ್ತಾರೆ, ನನಗೆ ಸಿಚುವೇಶನ್ ಕೊಡ್ತಾರೆ. ಬಟ್ ನಾನು ಭಾವಗೀತೆ ಬರೀಬೇಕು ಅಂತ ನನಗೆ ಇತ್ತೀಚಿನ ದಿನಗಳು ನಾನು ತುಂಬ ಕೇಳ್ತಾ ಇದ್ದಿದ್ದು ಭಾವಗೀತೆ ಅಂದರೆ ರಾಘವೇಂದ್ರ ಬಿಜಾಡಿ ಅವರು ತುಂಬ ಹೊಸ ಬರಹಗಾರ ಭಾವಗೀತೆಗಳನ್ನು ಟ್ಯೂನ್ ಮಾಡಿ ಹಾಡಿ ರಿಲೀಸ್ ಮಾಡ್ತಾಯಿದ್ದು. ನಾನು ಅವ್ರಿಗೆ ಒಂದಿನ ಮೆಸೇಜ್ ಮಾಡಿದೆ, ಸರ್ ನಾನು ಒಂದು ಪಲ್ಲವಿ ಬರ್ಕೊಂಡಿದ್ದೆ, ನಿಮ್ಗೆ ಇದು ಇಷ್ಟ ಆದರೆ ನೋಡಿ ಸರ್ ಅಂತ ಹೇಳಿ ನಾನು ಅಲ್ಲಿ ಆವಾಗ ನರೇಟ್ ಮಾಡಿದೆ. ಅವರಿಗೆ ಅವ್ರ ನಂಬರ್ ತೊಗೊಂಡು ಫೋನ್ ಮಾಡಿ ನರೇಟ್ ಮಾಡಿದೆ. ಸೊ ಅದೇ ನನಗೆ ಫಸ್ಟ್ ಭಾವಗೀತೆ, ಮಾತನಾಡದೇ ಇರಬೇಡ ಅನ್ನೋದು. ಸೊ ಅದು ನನಗೆ ನಾನು ಮದುವೆ ಆದ್ಮೇಲೆ ಹೆಂಡತಿ. ಸೊ ಅವಳು ಒಂದು ಸತಿ ಮುನ್ಸ್ಕೊಂಡಿದ್ಲು ನನ್ನ ಜೊತೆ, ಮಾತು ಬಿಟ್ಟಿದ್ಲು. ಸೊ ಆ ಟೈಮಲ್ಲಿ ಹುಟ್ಟಿದಂಥ ಸಾಲುಗಳು, ಮಾತನಾಡದೇ ಇರಬೇಡ, ಮುನಿಸು ಏನೇ ಇರಲಿ, ಮನಸ್ಸಿಗೆ ಹಾಕಿಕೊಳ್ಳಬೇಡ, ಮಾತನಾಡದೇ ಇರಬೇಡ ಅಂತ. ಸೊ ಅದನ್ನು ಅವ್ರಿಗೆ ಕಳಿಸಿದೆ. ಅವರು ಇಲ್ಲ ತುಂಬ ಚೆನ್ನಾಗಿದೆ, ಇದು ತುಂಬ ಕಂಟೆಂಪ್ರರಿ ಆಗಿ ಭಾವಗೀತೆ ಥರನೂ ಇದೆ, ಸಿನಿಮಾ ಸಾಹಿತಿ ಥರನೂ ಇದೆ, ತುಂಬ ಚೆನ್ನಾಗಿದೆ ಅಂತೇಳಿ ಅವರು ಅದನ್ನು ಟ್ಯೂನ್ ಮಾಡಿ ಕಳಿಸಿದ್ರು. ಇನ್ನೊಂದು ಹಾಡನ್ನ ಕೂಡ ನಾನು ಕೇಳಿದ್ದೀನಿ, ನನ್ನೂರ ದಾರಿ ಅಂತ ಅದ್ಭುತವಾಗಿ ಬರೆದಿದ್ದೀರಾ. ಅದರ ಹಿಂದೆ ಇರೋ ಕಥೆ ಏನು?
ಸೊ ಅದು ನಾನು ಕೊರೋನಾ ಟೈಮಲ್ಲಿ ನನ್ನ ಊರಲ್ಲಿ ನಾನು ಹಿಂಗೆ ಒಂದು ದಾರಿ ಮೇಲೆ ಹೋಗಿದ್ದೆ, ಅಲ್ಲಿ ಕೂತ್ಕೊಂಡಿದ್ದೆ ಹಿಂಗೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಸುಮ್ಮನೆ ಕೂತ್ಕೊಂಡು ಹಿಂಗೆ ದಾರಿ ನೋಡ್ತಾ ಇದ್ದೆ, ಟಾರ್ ರೋಡ್ ಹಾಕಿದ್ದಾರೆ ಅಲ್ಲಿ. ಸೊ ನಾನು ಅವಾಗ ಮುಂಚೆ ಇಲ್ಲಿ ಕಲ್ಲಿತ್ತಲ್ವಾ, ಕಲ್ಲು ರೋಡಲ್ಲಿ ಓಡಾಡ್ತಾ ಇದ್ವಲ್ಲ ಅಂತ, ಅವಾಗ ನಾನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಆ ಫೋಟೋ ತೆಗೆದು ಬರೆದು ಹಾಕಿದ್ದೆ. ನನ್ನ ಊರ ದಾರಿ ಮೇಲೆ ಟಾರು ಹಾಕಲಾಗಿದೆ, ಅದರ ಕೆಳಗೆ ನನ್ನ ಪುಟ್ಟ ಹೆಜ್ಜೆ ಗುರುತು ಅಡಗಿದೆ ಅಂತ ಹಾಕಿದೆ. ಅದು ನನ್ನ ತಲೆಯಲ್ಲಿ ಸುಮ್ಮನೆ ಹಿಂಗೆ ಇತ್ತು. ಈ ಭಾವಗೀತೆ ಫಸ್ಟ್ ಭಾವಗೀತೆ ಆದಮೇಲೆ ನೆಕ್ಸ್ಟ್ ಭಾವಗೀತೆ ಏನು ಬರೆಯೋಣ ಅಂತ ಇದು ಮಾಡಿದಾಗ ನಾನು ಒಂದಿನ ಎಲ್ಲೋ ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಲೈನ್ಗಳು ಮತ್ತೆ ನನಗೇನೋ ತಲೆಗೆ ಬಂತು. ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಅವಾಗ ನಾನು ಅದನ್ನು ಡೆವಲಪ್ ಮಾಡ್ತಾ ಹೋದೆ. ನನ್ನ ಶಾಲೆ ಗೋಡೆ ಮೇಲೆ ಬಣ್ಣ ಬಳಿಯಲಾಗಿದೆ, ಅದರ ಒಳಗೆ ನಾನು ಬರೆದ ಚಿತ್ರ ಹಾಗೆ ಅಡಗಿದೆ. ನನ್ನ ಅಮ್ಮ ಉಡುವ ಸೀರೆ ಬೆಲೆಯೇ ಬೇರೆ ಆಗಿದೆ, ಅವಳ ಸೆರಗು ಕೊಡುವ ಮಮತೆ ಇನ್ನೂ ಹಾಗೆ ಉಳಿದಿದೆ. ಸೊ ಬಾಲ್ಯದೆಲ್ಲ ತರ್ತಾ ಹೋಗೋಣ ಅಂತ ಹೇಳಿ ಇದನ್ನ ಅವ್ರಿಗೆ ಕಳಿಸಿದಾಗ ಇಮಿಡಿಯೇಟ್ ಅವ್ರು ಕಂಪೋಸ್ ಮಾಡಿ ಒಂದು 5 ನಿಮಿಷದಲ್ಲಿ ಕಳಿಸ್ಬಿಡ್ತಾರೆ. ಇಷ್ಟ ಆದರೆ ಹಿಂಗೆ ಅಲ್ಲೇ ಹಿಂಗೆ ವಾಟ್ಸಪ್ಪಲ್ಲಿ ಹಿಂಗೆ ಹಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಅದು ಹಾಗೆ ಶುರುವಾಗಿದೆ. ಬಹುಶಃ ಭಾವಗೀತೆಗಳ ಸೊಗಸೆ ಅದು ಅನ್ಸುತ್ತೆ, ಬಹಳ ಬೇಗ ಮನಸ್ಸಿಗೆ ತಟ್ಟುಬಿಡುತ್ತೆ. ಅದು ತುಂಬಾ ಟ್ರೂ. ಅದು ನಾನು ಇದೆರಡು ನನ್ನ ಭಾವನೆಗಳನ್ನೇ ಬರ್ದಿದ್ದೀನಿ. ಅಂದ್ರೆ ಕೃತಕ ಯಾರ್ದೋ ಭಾವನೆಗಳಿಗೆ ಬರೀಬೇಕು. ಇಲ್ಲಿ ನಾನು ಇನ್ನೊಂದು ನೆಕ್ಸ್ಟ್ ಭಾವಗೀತೆ ಬರೀಬೇಕು ಅಂತ ತುಂಬಾ ದಿನದಿಂದ ಒಂಥರ ಪರಿತಪಿಸ್ತಾ ಇದ್ದೀನಿ. ಇನ್ನೂ ಹುಟ್ಟಿಲ್ಲ ನನಗೆ. ಕೇಳ್ತೀನಿ, ರೀಚ್ ಮಾಡ್ರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು ಗಣೇಶ ಗೌರಿ ಹಬ್ಬದ ವಿಶೇಷ. ಪ್ರಮೋದ್ ಮರವಂತೆ ಅವ್ರ ಜೊತೆ ಮಾತುಕತೆ. ವೆಲ್ಕಮ್ ಬ್ಯಾಕ್ ಟು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ಇದ್ದಾರೆ ಪ್ರಮೋದ್ ಮರವಂತೆ. ಸಿಂಗಾರ ಸಿರಿ ಅಂದಾಗ ನನಗೆ ಜ್ಞಾಪಕ ಬರೋದು ನಿಮ್ಮ 3ನೇ ದೊಡ್ಡ ಯಶಸ್ಸಿರಬಹುದು ಅಥವಾ 4ನೇ ದೊಡ್ಡ ಯಶಸ್ಸಿರಬಹುದು. ಒಂದು ರೀತಿಯಲ್ಲಿ ಒಂದು ಮುಖ್ಯವಾದಂಥ ಘಟ್ಟ ಅಂತೂ ಖಂಡಿತವಾಗ್ಲೂ ಹೇಳಬಹುದು ಅಂತ ಅನ್ಸುತ್ತೆ. ಅದರ ಒಂದು ಸಕ್ಸಸ್ಸು, ಆ ಕಾಂತಾರ ಚಿತ್ರದ ಇಡೀ ಬೆಳವಣಿಗೆ ಹೇಗಾಯಿತು ಇದು? ಸೊ ನನಗೆ ಅದೇ ಇನ್ನೂ ಬೇಕಾಗಿದೆ ಆದಮೇಲೆ ನಾನು ಒಂದಿಷ್ಟು ಹಾಡುಗಳನ್ನು ಬರ್ಕೋತಾ ಹೋಗ್ತಾ ಇದ್ದೆ. ನನಗೆ ರಿಷಬ್ ಸರ್ ನನ್ನ ಹಾಡುಗಳನ್ನು ಫಾಲೋ ಮಾಡ್ತಿದ್ದಾರೆ ಅನ್ನೋದು ನನಗೆ ಅಷ್ಟು ಇದಿಲ್ಲ. ನನಗೆ ರಿಷಬ್ ಸರ್ ಕೆಲಸ ನಾನು ತುಂಬ ದೊಡ್ಡ ಅಭಿಮಾನಿ. ಅವರು ಸರ್ಕಾರಿ ಸಿನಿಮಾ ಬಂದಿತ್ತು, ಕಿರಿಕ್ ಪಾರ್ಟಿ ಮಾಡಿದರು, ರಿಕ್ಕಿ ಮಾಡಿದರು. ಸೊ ಅವರು ಕಾಂತಾರ ಮಾಡುವಾಗ ಈ ಭಾಗದವ್ರು ಕುಂದಾಪುರ ಭಾಗದ ಒಬ್ಬ ಲಿರಿಸಿಸ್ಟ್ ಇದ್ದರೆ ಮೇ ಬಿ ಇದಕ್ಕೆ ಒಂದು ನ್ಯಾಯ ಒದಗಿಸ್ಬೋದು, ಆ ಎಸೆನ್ಸ್ ತರ್ಬೋದು ಅನ್ನೋ ದೃಷ್ಟಿಯಲ್ಲಿ ನನ್ನ ಚೂಸ್ ಮಾಡಿದೆ ಅಂತ ಹೇಳಿದ್ರು ಅವರು. ಸೊ ಅವರಿಂದ ಕಾಲ್ ಬಂದಿದ್ದು ನನಗೆ ತುಂಬ ವಿಸ್ಮಯ. ಅದು ಅದಾದಮೇಲೆ ನಾನು ಬರೆಯೋದಕ್ಕೆ ಶುರು ಮಾಡಿದೆ. ಒಂದಿಷ್ಟು ವರ್ಷನ್ಸ್ಗಳು ಬರೆದು ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಅದ್ಭುತ ಅನುಭವ. ಅದು ತುಂಬ ವಿಚಾರಗಳನ್ನು ಕಲ್ತಿದ್ದೀನಿ. ಅವರು ಕೇವಲ ಹಾಡು ಬರೆಯೋದಷ್ಟೇ ಅಲ್ಲ, ಅವರ ಕಾರ್ಯವೈಖರಿ ಆಗಿರ್ಬೋದು, ಅವ್ರು ಸಿನಿಮಾ ಹೇಗೆ ನೋಡ್ತಾರೆ, ಸಿನಿಮಾ ಬರವಣಿಗೆ ಹೇಗಿರುತ್ತೆ, ಅವರ ಪ್ಯಾಷನ್. ಮತ್ತು ಅವರು ಸಿನಿಮಾ ಅಂದರೆ ಓನ್ಲಿ ಸಿನಿಮಾ ಅನ್ನೋದಕ್ಕಿಂತ ಬದುಕನ್ನು ಕೂಡ ಅಷ್ಟು ಎಂಜಾಯ್ ಮಾಡ್ಕೊಂಡು ಆ ಬದುಕಿನ ಎಸೆನ್ಸ್ಗಳನ್ನು ಸಿನಿಮಾದಲ್ಲಿ ತರ್ತಾರೆ. ನೀವು ಅವ್ರ ಸಿನಿಮಾಗಳನ್ನು ನೋಡಿದ್ರೆ ಒಂದೊಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಅವರವ್ರು ನೋಡಿದಂಥ ಕ್ಯಾರೆಕ್ಟರ್ಗಳಾಗಿರ್ಬಹುದು. ಆ ಕ್ಯಾರೆಕ್ಟರ್ಗಳು ನಾವು ಪರದೆ ಮೇಲೆ ನೋಡ್ತಿದೀವಿ ಅಂತ ಅನ್ಸೋದೇ ಇಲ್ಲ, ಯಾವಾಗಲೂ ನಾವು ಜೀವಿಸ್ತೀವಿ. ಪ್ರತಿ ಕ್ಯಾರೆಕ್ಟರ್ನ ನಾವು ಜೀವಿಸ್ತೀವಿ ಥಿಯೇಟರ್ಗೆ ಹೋಗಿ ನೋಡಿದಾಗ. ಖಂಡಿತ ಅವರು ಒಂದು ರೈಟಿಂಗ್ ಸಿನಿಮಾದಷ್ಟೇ ರೆವಲ್ಯೂಷನ್ ಅಲ್ಲ, ಅವರು ಒಂದು ರೈಟಿಂಗ್ ಇದರಲ್ಲೂ ರೆವಲ್ಯೂಷನ್. ಅವರು ನಿಮಗೆ ಕಾಂತಾರ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಅದರಲ್ಲಿ ನೋಡಿ ಒಂದು ಸಣ್ಣ ಕ್ಯಾರೆಕ್ಟರ್ಗಳು ಎಷ್ಟು ಮಜಾ ಕೊಡುತ್ತೆ. ಒಂದು ಸಣ್ಣ ಡೈಲಾಗ್ ಎಷ್ಟು ಮಜಾ ಕೊಡುತ್ತೆ. ಒಂದು ಕ್ಯಾರೆಕ್ಟರ್, ಆ ಮೊಮ್ಮಟಿ ಅನ್ನೋ ಕ್ಯಾರೆಕ್ಟರ್ ಒಂದು ಬೋರ್ಡ್ ನೋಡ್ಕೊಂಡು ನೋಡ ಎಷ್ಟು ಚಂದ ಅಲ್ಲ, ಆ ಥರದ ಡೈಲಾಗ್ ಎಲ್ಲ ಸಿನಿಮಾದಲ್ಲಿ ಬಂದಿರ್ಬೋದು. ಬಟ್ ಆ ಕ್ಯಾರೆಕ್ಟರ್ ಹೇಳಿದಾಗ ಯಾಕೆ ಮಜಾ ಕೊಡುತ್ತೆ ಅಂದರೆ ಆ ಕ್ಯಾರೆಕ್ಟರ್ ಕರು ಹಂಗಿರುತ್ತೆ, ಆ ಕ್ಯಾರೆಕ್ಟರ್ ಹಂಗೆ ಬಿಲ್ಡ್ ಮಾಡಿರ್ತಾರೆ. ಅದೊಂದು ಸ್ಟ್ರೆಂತ್ ಅವ್ರದ್ದು, ರೈಟಿಂಗ್ ಅವರ ಸ್ಟ್ರೆಂತ್. ನಾವೆಲ್ಲ ಅನ್ಕೋತೀವಿ ಡೈರೆಕ್ಷನ್ ಅಫ್ಕೋರ್ಸ್ ಅವರ ಸ್ಟ್ರೆಂತ್, ಬಟ್ ರೈಟಿಂಗ್ ಅವ್ರು ಕೊಡೋಂಥ ಪ್ರಾಮುಖ್ಯತೆ ಇದೆಯಲ್ಲ, ಅದು ಈವನ್ ಲಿರಿಕ್ ರೈಟಿಂಗಿಗೂ ನನಗೆ ಅಷ್ಟೊಂದು ಅನುಭವ ಆಯಿತು ನನಗೆ. ಅಂದರೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಲಿರಿಕ್ ರೈಟಿಂಗಿಗೆ, ಒಂದು ಹಾಡುಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು. ನಿಮ್ಮ ಇಷ್ಟು ಹಾಡುಗಳಲ್ಲಿ ಅಂದರೆ ಸಾಹಿತ್ಯದಲ್ಲಿ ನಿಮಗೆ ಬೆಸ್ಟ್ ಅಂತ ಅಂದರೆ ಯಾವಾಗಲೂ ಗುನುಗುವಂತ ನಿಮಗೆ ಅನ್ಸೋದು, ಇಷ್ಟು ಬರ್ದಿರೋದ್ರಲ್ಲಿ ನನಗಿದು ಸದಾ ಖುಷಿ ಕೊಡುತ್ತೆ, ಫೇವ್ರೇಟ್ ಅಂತ ಅನ್ಸೋದು ಯಾವುದಾದ್ರು? ಅಂದ್ರೆ ತುಂಬಾ ಕಷ್ಟ ಹೇಳೋದು, ತುಂಬಾ ಕಷ್ಟ. ಬಟ್ ಎಲ್ಲವೂ ನಮ್ಮ ಮಕ್ಕಳೇ. ಬಟ್ ಏನ್ ಗೊತ್ತಾ, ಎಲ್ಲವೂ ನಮ್ಮ ಮಕ್ಕಳೇ. ಮನೆಯಲ್ಲಿ ಎಷ್ಟೇ ಜನ ಮಕ್ಕಳಿರ್ಲಿ, ಅದ್ರಲ್ಲಿ ಸಕ್ಸಸ್ ಆಗಿರೋ ಮಕ್ಕಳು ಒಂದು 5 ಜನ ಇದ್ರೆ ಅದ್ರಲ್ಲಿ ಒಬ್ಬ ಮಗ ಸಕ್ಸಸ್ ಆಗಿಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ, ಬಟ್ ಅವನಲ್ಲಿ ಏನೋ ಇನ್ನು ಚೆನ್ನಾಗಿ ಅವಾಗ ತಾಯಿ ಜಾಸ್ತಿ ಇರುತ್ತಲ್ವ. ಸೊ ನನಗೆ ಅಫ್ಕೋರ್ಸ್ ಚಂದನ ನೆಂಟಿ ಇನ್ನೂ ಬೇಕಾಗಿದೆ, ಸಿಂಗಾರ ಸಿರಿಯ ಪರಿಚಯ, ಎಲ್ಲ ಹಾಡುಗಳು ಇಷ್ಟ. ಬಟ್ ನನಗೆ ರೀಸೆಂಟ್ ನಾನು ಬರೆದಿರೋ ಹಾಡಲ್ಲಿ ನಗುವಿನ ನೇಸರ ಅಂತ ಒಂದು ಹಾಡು ಬರೆದೆ ನಾನು. ಚರಣ್ ರಾಜ್ ಅವ್ರ ಜೊತೆ ನನ್ನ ಫಸ್ಟ್ ರಿಲೀಸ್ ಆದಂಥ ಹಾಡು ಅದು. ಸೊ ಅದು ನನಗೆ ತುಂಬ ಇಷ್ಟ. ಆಮೇಲೆ ಮರ್ಯಾದೆ ಪ್ರಶ್ನೆಗೆ ಬರೆದಂಥ ನಾ ನಿನಗೆ ನೀ ನನಗೆ, ಆ ಹಾಡು ತುಂಬ ಇಷ್ಟ. ಸೊ ಮರ್ಯಾದೆ ಪ್ರಶ್ನೆಯಲ್ಲಿ ಇನ್ನೊಂದು ಸಾಂಗ್ ಇದೆ, ಒಂದು ಪೆಪ್ಪಿ ನಂಬರ್ ಇದೆ, ಮುಂಜಾನೆ ಮೂಡಿದರೆ ಮೈ ತುಂಬ ಕೆಲಸಗಳೇ, 3 ಹೊತ್ತು ಊಟ ಹುಡುಕೋ ಆಟ ಇದಣ್ಣ, ನಗ್ನಗ್ತಾ ಕಣ್ಣೀರು ಹಾಕೋ
ಸ್ವರ್ಗನೇ ಜೀವನ. ಸೊ ಈ ಥರದ ಒಂದಿಷ್ಟು ಹಾಡುಗಳಿದೆ. ಖಂಡಿತವಾಗ್ಲೂ ಬಹಳಷ್ಟು ಹಾಡುಗಳಿದೆ. ಇನ್ನೊಂದು ಹಾಡಿದೆ ಹವಾಮಾನವೇ ಅನ್ನುವಂಥ ಹವಾಮಾನ, ಅದ್ಭುತವಾಗಿ ಕುನಾಲ್ ಗಂಜಾವಲ್ ಅವರು ಹಾಡಿದ್ದಾರೆ. ಅದೊಂದು ಒಂದು ರೀತಿಯಲ್ಲಿ ಈಗ ಬರ್ತಿರುವಂತಹ ಮೆಲೋಡಿ ಸಾಂಗ್ಗಳನ್ನು ನೋಡಿದಾಗ ಏನೋ ಒಂದು ವಿಶೇಷತೆ ಇದೆ. ಹವಾಮಾನವೇ ಸುಂದರ ಸುಂದರ ತುಂಬಾ ಅಂಡರ್ರೇಟೆಡ್ ಹಾಡು. ನನಗೆ ಆ ಥರದ ಹಾಡುಗಳು ತುಂಬಾ ಇದೆ. ನನಗೆ ಅದನ್ನೆಲ್ಲ ಕೇಳಿದಾಗ ಡಿಸರ್ವಿಂಗ್ ಇತ್ತಲ್ವಾ ಇದು ಯಾಕೆ. ಇನ್ನೊಂದು ಜಸ್ಟ್ ಮ್ಯಾರಿಡ್ ಅಂತ ಸಿನಿಮಾ ರಿಲೀಸ್ ಆಗಿದೆ, ಅಜನೀಶ್ ಸರ್ದಾರ್ ಪ್ರೊಡಕ್ಷನ್. ಅದರಲ್ಲಿ ಅಭಿಮಾನಿಯಾಗಿ ಹೋದೆ, ಅದ್ಭುತವಾಗಿದೆ. ಅದು ಆ ಹಾಡು ನನಗೆ ಯಾಕೆ ಹಿಟ್ ಆಗಿಲ್ಲ ಇವತ್ತಿಗೂ ಅನ್ನೋದು. ಸೊ ಈ ತರದ ಹಾಡುಗಳನ್ನ ನಾನು ಆಕ್ಚುಲಿ ಅಂಡರ್ರೇಟೆಡ್ ಹಾಡುಗಳನ್ನ ಜಾಸ್ತಿ ಕೇಳ್ತಾ ಇರ್ತೀನಿ. ಕಾರ್ಯಕ್ರಮ ಶುರು ಮಾಡುವಾಗ್ಲೇನೆ ತಗೊಂಡಂತಹ ಸಾಲುಗಳು ನಿಮ್ಮದೇನೆ. ಬಹುಶಃ ನೀವು ನನಗೆ ತುಂಬಾ ಖುಷಿ ಆಯ್ತು ಈ ಹಾಡನ್ನು ರೆಕಗ್ನೈಸ್ ಮಾಡಿ ನನಗೆ ಇದು ಮಾಡೋದು. ಚಿತ್ರದ ಇದು ಫಸ್ಟ್ ಇಂಟರ್ವ್ಯೂ ಈ ಹಾಡಿನ ಬಗ್ಗೆ ಮಾತಾಡಿದ್ದು, ಮತ್ತೆ ಡಿಟೇಲ್ ಆಗಿ ಮಾತಾಡ್ತಾ ಇರೋದು ಫಸ್ಟ್ ಇಂಟರ್ವ್ಯೂ. ಅದರಲ್ಲಿ ಇನ್ನೊಂದು ಲೈನ್ ಇದೆ, ಅದೇ ಆ ಹಾಡಲ್ಲಿ ಜೊತೆ ಇರೋ ಜನ ಸಾವಿರ, ಜೊತೆ ಬರೋ ಜನಕ್ಕೆ ಬರ. ಜೊತೆ ಇದ್ದಾರೆ 1000 ಜನ ಇದ್ದಾರೆ, ಜೊತೆ ಬರೋ ಜನಕ್ಕೆ ಬರ ಇದೆ ಇವತ್ತು. ಈ ತರದ ಹಾಡುಗಳು ನನಗೆ ಇದು ಒಂದು ಲೈನ್ ಚೆನ್ನಾಗಿತ್ತಲ್ಲ. ಸುಮ್ಮನೆ ಹಾಗೆ ಕೇಳಿದಾಗ ಸಾಹಿತ್ಯ ತುಂಬಾ ಸಿಂಪಲ್ ಅನ್ಸುತ್ತೆ, ಆದ್ರೆ ಜೀವನದ ಪಾಠ ಹೇಳುವಂತಹ ಸಾಲುಗಳಿವು. ಇನ್ನು ಇತ್ತೀಚೆಗಿನ ಚಿತ್ರಗಳ ಬಗ್ಗೆ ಮಾತಾಡೋದಾದ್ರೆ ಯುವ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಆಗಿದೆ. ಅದರ ಜೊತೆಗೆ ಬೈರಾಗಿ ಚಿತ್ರದ ಆಂಥಮ್ ಆಫ್ ಶಿವಪ್ಪ ಕೂಡ ಅಷ್ಟೇ ಫೇಮಸ್, ತುಂಬಾ ವೈರಲ್ ಆದಂತಹ ಹಾಡು. ಇದೆಲ್ಲದರ ಜೊತೆಗೆ ಅಪ್ಪು ಸರ್ಗೋಸ್ಕರ ಒಂದು ಹಾಡು ಬರೀತೀರಾ ಸಖತ್ ಸಿನಿಮಾಗೆ. ಕೇವಲ 4-5 ಸಾಲಿರುವಂತಹ ಪಲ್ಲವಿ ಇರುವಂತಹ ಹಾಡು. ಆ ಹಾಡನ್ನ ಬರೆದಂತಹ ಎಕ್ಸ್ಪೀರಿಯನ್ಸ್ ಹೇಗೆ? ಅಪ್ಪು ಸರ್ ಅಂದ್ರೆ ಎಲ್ಲರಿಗೂ ದೇವರು ಅವರು, ಹಾಗಾಗಿ ಅವ್ರ ಮೇಲೆ ಬರೆಯುವಂತಹ ಹಾಡು ಅಂದ್ರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇರಲೇಬೇಕು. ಸೊ ಅಕ್ಟೋಬರ್ 29 ಅವರು ಕಾಲವಾಗ್ತಾರೆ. ಸೊ ಅದಾದಮೇಲೆ ನಾನು ಒಬ್ಬನೇ ಇದ್ದೆ ಮನೆಯಲ್ಲಿ. ನನಗೆ ಇದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಇಲ್ಲಿ. ಅದಾದಮೇಲೆ ಮನೆಯಿಂದ ಫೋನ್ ಬಂತು, ಮನೆಗೆ ಬಾ ನೀನು. ಅವ್ರಿಗೆ ಗೊತ್ತಿತ್ತು ನಾನು ಅಪ್ಪು ಸರ್ ಎಷ್ಟು ಇಷ್ಟಪಡ್ತೀನಿ ಅಂತ. ಸೊ ನೀನು ಮನೆಗೆ ಬಾ ಅಂತ ಅಮ್ಮ ಎಲ್ಲ ಕರೆಕ್ಟ್ ಶುರು ಮಾಡಿದ್ರು. ನಾನು ಮನೆಗೆ ಹೋದೆ. ಆ ಟೈಮಲ್ಲಿ ನನಗೆ ಸಿಂಪಲ್ ಸುನಿ ಸರ್, ನಾನು ಸಖತ್ಗೆ ಗಣೇಶ್ ಅವ್ರ ಸಖತ್ ಸಿನಿಮಾಗೆ ಆಲ್ರೆಡಿ ಆ ಪ್ಯಾಥೋ ಬೇರೆ ಲಿರಿಕ್ಸ್ ಬರ್ದಿದೆ, ಅದಕ್ಕೆ ಅದು ಸಿನಿಮಾದಲ್ಲಿ ಯೂಸ್ ಮಾಡಿದ್ರು ಅವರು. ಆವಾಗ ನನಗೆ ಈ ಒಂದು ಸಿಚುವೇಶನ್ ಕೊಟ್ಟು ನನಗೆ ಅದೇ ಟ್ಯೂನ್ಗೆ ನನಗೆ ಅಪ್ಪು ಸರ್ ಮೇಲೆ ಬರೀಬೇಕು ಅಂತ ಹೇಳಿದ್ರು. ನಾನು ಹೆಂಗೆ ಬರೆಯೋದು, ನನಗೆ ಮೈಂಡೇ ಫುಲ್ ಬ್ಲಾಕ್ ಆಗಿಬಿಟ್ಟಿದ್ದೀನಿ, ಹೆಂಗೆ ಬರೆಯೋದು ಅಂತ ಹೇಳಿ ಕೂತಾಗ ನನಗೆ ಫಸ್ಟ್ ದಿನ ಬರೆಯೋಕ್ಕಾಗಿಲ್ಲ. ನನಗೆ ಆ ಟ್ಯೂನ್ ಕೇಳಿ ಅವ್ರನ್ನ ನೆನೆಸ್ಕೊಂಡಾಗೆಲ್ಲ ಅಳು ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಯಿತು, ಪೇಪರೆಲ್ಲ ಒದ್ದೆ ಆಯಿತು. ಸೊ ನಾನು ಒಂದು ಹಾಫ್ ಆನ್ ಅವರ್ ಕೂತೆ, ನಾನು ಬರೆಯೋಕ್ಕಾಗಿಲ್ಲ, ಆಚೆ ಬಂದೆ. ನಾನು ಅದರಿಂದ ಆಚೆ ಬಂದೆ. ಆಮೇಲೆ ಮತ್ತೆ ನೆಕ್ಸ್ಟ್ ದಿನ ಮತ್ತೆ ಅವ್ರು ಸ್ವಲ್ಪ ಅರ್ಜೆನ್ಸಿ ಇದೆ, ನನಗೆ ಸಿನಿಮಾ ರಿಲೀಸ್ಗಿದೆ, ಅದೊಂಚೂರು ಇದು ಮಾಡಬೇಕು, ರಿಲೀಸ್ ಮಾಡಬೇಕು, ಹೀಗೆಲ್ಲ ಇದು ಬಂದಾಗ ನೆಕ್ಸ್ಟ್ ದಿನ ಕೂತ್ಕೊಂಡು ಬರೆಯೋದಕ್ಕೆ ಶುರು ಮಾಡಿದಾಗ ನನಗೆ ಗೊತ್ತಿಲ್ಲದೆ ಬರ್ದಿದ್ದು ನಾನು ಬರ್ದು ಮುಗಿಸೋಕೆ ಮತ್ತೆ ಕಣ್ಣಲ್ಲಿ ಇರುತ್ತೆ, ನನ್ನ ಪೇಪರ್ ಕಾಣಿಸ್ತಾ ಇರಲಿಲ್ಲ. ಸೊ ಆವಾಗ ಬರ್ದಿದ್ದೆ, ಕೋಟಿ ಕೋಟಿ ಜನಕ್ಕಾದೆ ನೀನೇ ಆದರ್ಶ, ನಿನ್ನ ನಗು ಸರಳತೆ ಒಂದು ಆಕರ್ಷ. ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮೊಟ್ಟಿಗಿದ್ದಾರೆ ಪ್ರಮೋದ್ ಮರವಂತೆ. ಬಹಳಷ್ಟು ಇನ್ಫ್ಯಾಕ್ಟ್ ವಿಶೇಷವಾದ ಸಾಹಿತ್ಯ ಹಾಡುಗಳು, ಕೆಲವೊಂದಿಷ್ಟು ಅನ್ಎಕ್ಸ್ಪೆಕ್ಟೆಡ್ ಇರಬಹುದು, ಕೆಲವೊಂದಿಷ್ಟು ಎಕ್ಸ್ಪೆಕ್ಟೆಡ್ ಇರಬಹುದು. ಲವ್ಲಿ ಚಿತ್ರದ ಕೋಟಿ ದೇವರು ಕೂಡ ಹಾಗೇನೆ. ಅದನ್ನ ಬಹುಶಃ ಅದು ಅಷ್ಟು ದೊಡ್ಡ ಗೀತೆ ಅಲ್ಲ, ಒಂದು BGM ಜೊತೆಗೆ ಸೇರಿರುವಂತಹ ಒಂದು 4 ಸಾಲುಗಳು. ಆದ್ರೆ ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಪ್ರತಿ ಬಾರಿ ಕೇಳಿದ್ರು ಮತ್ತೊಮ್ಮೆ ಕೇಳಬೇಕು ಅಂತ ಅನ್ಸುವಂತಹ. ನೀವು ಹೇಳ್ದಂಗೆ ನಾನು ಆ ಸಿನಿಮಾದಲ್ಲಿ ಇನ್ನೂ 2 ಹಾಡುಗಳು ಬರ್ದಿದೆ. ಒಂದು ಕಾಣದ ಕನ್ನಡಿ, ಇನ್ನೊಂದು ಚಿಕ್ಕಿಮಿಕ ಅಂತ ಒಂದು ಐಟಮ್ ನಂಬರ್ ಇದು ಬರ್ದಿದೆ. ಮತ್ತೆ ಥ್ರೂ ಔಟ್ RR ಇರೋ ಎಲ್ಲ ಸಾಂಗ್ಗಳು ಬರ್ದಿದ್ದೆ. ಇದು ಸುಮ್ಮನೆ ಅನೂಪ್ ಸರ್ ಕರೆದ್ರು ಒಂದಿನ, RR ಹಿಂಗೆ ಒಂದು ಬಿಟ್ಟಬೇಕು, ಹಿಂಗೆ ಸೀನ್ ತೋರಿಸಿ ಇದಕ್ಕೆ ಏನಾದರೂ ಟ್ಯೂನ್ ಮಾಡಿದ್ದೀನಿ, ಇದಕ್ಕೆ ಬರೀರಿ ಅಂತ ಹೇಳಿದಾಗ ನಾನೊಂದು 5 ನಿಮಿಷದಲ್ಲಿ ಹಿಂಗೆ ಕೊಟ್ಟೆ, ಸೂಪರ್ ಆಗಿದೆ ಅಂತ ಹೇಳಿದ್ರು. ಅದನ್ನು ಹಾಕಿದ್ವಿ ಅಲ್ಲಿಗೆ. ಕೋರಸ್ ಹಾಡ್ಬೇಕಾದ್ರೆ ಒಂದಿಷ್ಟು ಜನ ಹೇಳಿದ್ವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಸೊ ಓಕೆ, ಇದೊಂದು ಬಿಟ್ ಸಾಂಗ್ ಅಲ್ವಾ, ಏನು ಚೆನ್ನಾಗಿದೆ ಅಂದರೆ ಓಕೆ, ಸಿನಿಮಾದಲ್ಲಿ ಇಷ್ಟ ಆದರೆ ಇಷ್ಟ. ಸಿನಿಮಾ ಪ್ರೀಮಿಯರ್ ಆದಮೇಲೆ ನಾನು ಸಿಂಪಲ್ ಸುನಿ ಸರ್ ಹೇಳಿದ್ನಲ್ಲ, ಅವರು ಪ್ರೀಮಿಯರ್ ಶೋ ಆದಮೇಲೆ ಹಿಂಗೆ ಬರ್ತಾ ಇರ್ಬೇಕಾರೆ ಅವ್ರು ಯಾವ ಹಾಡುಗಳ ಬಗ್ಗೆನೂ ಮಾತಾಡಿಲ್ಲ. ಅನೂಪ್ ಸರ್ ನಾನು ಜೊತೆಗಿದ್ವಿ, ಅದು ಕೋಟಿ ದೇವರೇ ತುಂಬ ಚೆನ್ನಾಗಿದೆ, ನೀವೇ ಬರ್ದಿದ್ದಾರೆ ಪ್ರಮೋದ್ ಅಂತ ಕೇಳಿದ್ರು. ಹೌದು ಸರ್ ಅಂದೆ. ಆಮೇಲೆ ಕಟ್ ಮಾಡಿದ್ರೆ ಒಂದಿಷ್ಟು ದಿನಗಳಾದ್ಮೇಲೆ, ಒಂದಿಷ್ಟು ತಿಂಗಳುಗಳಾದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಇವತ್ತಿಗೂ ಟ್ರೆಂಡಿಂಗ್ ಇದೆ. ಕೋಟಿ ದೇವರ ಮೀರಿದಂತಹ ಒಂದೇ ಒಂದು ದೇವ್ರೆ ಪ್ರೀತಿ, ಆ ದೇವ್ರೆ ಗಾಯಾಳು ಆದಾಗ ನೋವನ್ನು ಯಾರಲ್ಲಿ ಹೇಳಿಕೊಳ್ಳುವುದು. ಎಷ್ಟು ಅದ್ಭುತವಾಗಿದೆ ಅಲ್ಲ. ಎಲ್ಲಾ ದೇವ್ರಿಗಿಂತ ಮಿಗಿಲಿರೋದು ಪ್ರೀತಿ, ಆ ಪ್ರೀತಿಗೆ ಗಾಯ ಆಗೋದ್ರೆ ನಾನು ಎಲ್ಲಿ ಹೋಗೋದು. ಸಾಹಿತ್ಯ ಜೊತೆ ಒಳ್ಳೆ ಸಂಗೀತಗಾರರು ಅನ್ಸುತ್ತೆ ಸರ್ ನೀವು. ಒಂದ್ ಸ್ವಲ್ಪ ಸಂಗೀತ ಎಸೆನ್ಸ್ ಇರಬೇಕು ಅನ್ನೋದೊಂದು ಇತ್ತಲ್ವಾ, ಅದು ಅಷ್ಟೇ. ನಾವು ಹಾಡ್ಕೋತಾ ಸುಮ್ಮನೆ ಹಿಂಗೆ ಇದು ಮಾಡಿದಾಗ ಸೊ ಅದು ಒಂದು ಅಚ್ಚರಿ ಸರ್. ಅದ್ರ ಬಗ್ಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು. ಪ್ರಮೋದ್ ಮರವಂತೆ ಅವ್ರನ್ನ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ಕ್ವಶನ್ ಕೇಳೋಣ ಇವಾಗ. ಸರ್ ರೆಡಿನಾ ನೀವು? ಎಸ್ ಮೇಡಮ್. ಕಾಂತಾರದ ಪಾಪ್ಯುಲಾರಿಟಿ ಎಫೆಕ್ಟ್ ಪ್ರೆಷರಾ? ಸೊ ಇವತ್ತಿಗೆ ಪ್ರೆಷರ್ ಅಂತಾನೆ ಹೇಳ್ಬೋದು. ಬಹುಶಃ ಕಾಂತಾರ ಮತ್ತೆ ಬರ್ತಾ ಇರೋದ್ರಿಂದ ಸಾಕಷ್ಟು ಜವಾಬ್ದಾರಿ ಹೆಚ್ಚಾಗೇ ಇದೆ ಅದು. ಹೌದು. ಓಕೆ,
ನೀವು ಸಾಹಿತ್ಯ ಬರೆಯುವಂಥ ಶೈಲಿ ಟ್ಯೂನ್ಗೆ ಸಾಹಿತ್ಯನ, ಸಾಹಿತ್ಯ ಆದಮೇಲೆ ಟ್ಯೂನ? ಟ್ಯೂನ್ಗೆ ಸಾಹಿತ್ಯ. ಲವ್ ಸಾಂಗ್ಸಾ ಮಾಸ್ ಸಾಂಗ್ಸಾ? ತುಂಬ ಇಷ್ಟ ಲವ್ ಸಾಂಗ್ಸ್. ಗಂಡ ಹೆಂಡತಿ ಒಂದೇ ಇಂಡಸ್ಟ್ರಿಯಲ್ಲಿ ಇರೋದು ವರನ ಶಾಪನ? ವರ. ನಿಮ್ಮ ಹೆಂಡತಿ ಇದ್ದಾರೆ ಅಂತ ಹೇಳ್ಬೇಡಿ. ಇಲ್ಲ, ವರನ. ಕಡೆ ಪ್ರಶ್ನೆ, ನೀವು ಬರೆದಂಥ ಹಾಡನ್ನು ಬಿಟ್ಟು ಸಾರ್ವಕಾಲಿಕ ಎವರ್ಗ್ರೀನ್ ಸಾಂಗ್ಸ್ ಸಾಹಿತ್ಯ ಅಂತ ತಗೊಂಡಾಗ ನಿಮಗೆ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಯಾವುದು ಸರ್? ತುಂತುರು. ಕಲ್ಯಾಣ್ ಅವರ ಸಾಹಿತ್ಯದ ಎಲ್ಲರ ಮನಸ್ಸು ಮುಟ್ಟುವಂಥ ಹಾಡು ಅದು. ಒಂದು ಸಾಲ ಹೇಳ್ಬೋದಾ ಸರ್? ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಇನ್ನು ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಅಥವಾ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಒಂದಷ್ಟು ಮಾತು ಹೇಳ್ಬೋದಾ? ಸೊ ಮುಂದಿನ ಪ್ರಾಜೆಕ್ಟ್ಸ್ಗಳಂದರೆ ನನಗೆ ಒಂದಿಷ್ಟು ಮುಂಚೆ ಬರೆದಿರೋದು ಒಂದಿಷ್ಟುಗಳು ರಿಲೀಸ್ ಆಗಬೇಕು. ನಾನು ಚರಣ್ ರಾಜ್ ತುಂಬ ಇಷ್ಟದ ಸಂಗೀತ ನಿರ್ದೇಶಕ, ಅವ್ರ ಜೊತೆ ವರ್ಕ್ ಮಾಡಿರೋದು ಮಾರ್ನಮಿ ಅಂತ ಒಂದು ಸಿನಿಮಾ, ಅದರಲ್ಲಿ 2 ಹಾಡುಗಳನ್ನು ಬರೆದಿದ್ದೀನಿ, ಅದು ರಿಲೀಸ್ ಆಗಬೇಕು. ಅದಾದಮೇಲೆ ಸಚಿನ್ ಬಸ್ರೂರ್ ಅಂತ ಮೇ ಬಿ ಇನ್ನೊಂದು 2-3 ವರ್ಷದಲ್ಲಿ ಸಂಗೀತದ ಇನ್ನೊಂದು ಹೊಸ ಅಲೆ ಆಗುವಂಥ ಒಂದು ಎಲ್ಲ ಪ್ರತಿಭೆ ಇರುವಂಥ ಒಬ್ಬ ಸಂಗೀತ ನಿರ್ದೇಶಕ, ಅವ್ರ ಜೊತೆ ಕರಾವಳಿ, ಚೌಕಿದಾರ್ ಮತ್ತು ಸನ್ ಆಫ್ ಸತ್ಯಣ್ಣ ಅಂತ ಒಂದಿಷ್ಟು ಸಿನಿಮಾಗಳಿದೆ, ಅದ್ಭುತವಾದ ಹಾಡುಗಳಿದೆ ಅಲ್ಲಿ. ಸನ್ ಆಫ್ ಸತ್ಯಣ್ಣ ಹಾಡುಗಳು ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಆಫ್ ಲೇಟ್. ಹೌದು. ಸೊ ಅದಾದಮೇಲೆ ಕಾಂತಾರ ಇದೆ, ನಮ್ಮ ಹೊಂಬಾಳೆ ಅಜನೀಶ್ ಸರ್, ರಿಷಬ್ ಸರ್, ಕಾಂತಾರದ ಅದೇನು ಅಕ್ಟೋಬರ್ 2 ರಿಲೀಸ್ ಇದೆ, ಅದರ ಹಾಡುಗಳು ಬಿಡುಗಡೆ ಆಗಬೇಕು. ಆಮೇಲೆ ಡೆವಿಲ್ ದರ್ಶನ್ ಸರ್ಗೆ ಬರೆದಂಥ 2 ಹಾಡುಗಳು, ಡೆವಿಲ್ಗೆ 2 ಹಾಡುಗಳನ್ನು ಬರೆದಿದ್ದೀನಿ, ಅದು ರಿಲೀಸ್ ಆಗಬೇಕು. ಸೊ ಒಂದಿಷ್ಟು ಕೆಲಸಗಳು ನಡೀತಾ ಇದೆ. ಹಾಡುಗಳು. ನಾನು ಒಬ್ಬ ಚಿತ್ರ ಸಾಹಿತಿ ಅಂತ ಬರೋರಿಗೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಿ? ಸೊ ಚಿತ್ರ ಈವನ್ ನಾನು ಆ ಟೈಮಲ್ಲಿ ಎಮೇಚರ್ ಆಗಿದ್ದಾಗ ಅಥವಾ ನನಗೆ ಆಸೆ ಇದ್ದಾಗ ನಾನು ಅದೇ ಥರನೇ ಇದ್ದೆ. ಎಲ್ರಿಗೂ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋದು, ಇಮಿಡಿಯೇಟ್ ಸರ್ ನನಗೆ ಇಂಟ್ರೆಸ್ಟ್ ಇದೆ, ನನಗೊಂದು ಅವಕಾಶ ಕೊಡಿ ಅಂತ. ಈಗಲೂ ನನಗೆ ತುಂಬ ಜನ ಕೇಳ್ತಾರೆ. ನಾನು ಹೇಳೋದು ಡೈರೆಕ್ಟಾಗಿ ನೀವು ಅವಕಾಶಗಳನ್ನು ಕೇಳಬೇಡಿ. ಯಾಕಂದರೆ ಒಬ್ಬ ನಿರ್ದೇಶಕ ಆಗಬೇಕು ಅಂದರೆ ಅವನು ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಬೇಕು. ಅವನು ಯಾವ ಡೈರೆಕ್ಟರ್ ಸರ್ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದರೆ ಯಾವ ಪ್ರೊಡ್ಯೂಸರು ದುಡ್ಡು ಹಾಕಲ್ಲ. ಒಬ್ಬ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ರಂಗಭೂಮಿ ಆಗಿರ್ಬೋದು, ಆ್ಯಕ್ಟಿಂಗ್ ವರ್ಕ್ಶಾಪ್ಗಳನ್ನು ಮಾಡಿ ಪ್ರಿಪ್ರೇಷನ್ ಮಾಡಿ ಬರಬೇಕು. ಸೊ ಸಾಹಿತ್ಯನ ಅಷ್ಟು ಲೈಟಾಗಿ ತೊಗೋಬೇಡಿ ಅಂತ ನಾನು ಹೇಳೋದು. ಓದಿ, ಮತ್ತು ತುಂಬ ಜನ ಓದಿರಲ್ಲ, ಅವ್ರೇನೋ ಬರ್ದಿದ್ದು ಕಳಿಸ್ತಾರೆ, ಅದು ಗೊತ್ತಾಗುತ್ತೆ ಇವ್ರು ಬುಕ್ ಓದಿಲ್ಲ. ಮತ್ತು ಸಿನಿಮಾ ಸಾಹಿತ್ಯ ಅಂದ್ಕೂಡಲೇ ನೀನು ನಾನು ಉಸಿರು ತುಂಬ ಈಸಿಯಾಗಿ ಕಾಣಿಸುತ್ತೆ, ನಾನು ಬರಿಬೋದು ಅನ್ನೋ ಥರ ಅನಿಸುತ್ತೆ. ನಾನು ಹೇಳೋದು ಈ ಇಂಡಸ್ಟ್ರಿನ ಅರ್ಥಕೊಂಡು ಬನ್ನಿ, ಕಲಿಯೋಕ್ಕೆ ರೆಡಿಯಾಗಿ ಬನ್ನಿ. ಇಲ್ಲಿ ಬಂದ ಕೂಡಲೇ ಅವಕಾಶ ಸಿಗಲ್ಲ. ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಜಯಂತ್ ಸರ್ ಸಿನಿಮಾ ಅವ್ರಿಗೆ ಬ್ರೇಕ್ ಸಿಕ್ಕಿದ್ದು ಸಿನಿಮಾ ಸಾಹಿತ್ಯಕ್ಕೆ 50 ವರ್ಷ ಆದಮೇಲೆ. ಸೊ ನಿಮ್ಗೆ ಬ್ರೇಕ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ತಾಳ್ಮೆ ಇರಬೇಕು. ನಿಮ್ಮ ಹಾಡುಗಳಲ್ಲಿ ನಮ್ಮ ಆಕಾಶವಾಣಿ ಪದ ಬಳಕೆ ಆಗಿದೆ, ಅದರ ಬಗ್ಗೆ ನಮಗೆ ಅದು ತುಂಬ ಸಂತೋಷ ಕೊಟ್ಟಿದೆ, ಅದರ ಬಗ್ಗೆ ಕೂಡ ಮಾತಾಡಿ. ಸೊ ನಾನಲ್ಲಿ ಫಸ್ಟು ಪಿಸು ಮಾತಿನ ಪಂದ್ಯಾವಳಿ ಉಸಿರಲ್ಲೇ ಕವಿತೆಯಾಗಿದೆ ಅಂತ ಬರೆದಿದ್ದೆ ನಾನು. ಓಕೆ, ಅದು ಬರೆದಿದ್ದೆ ಹಾಗೆ, ಅದು ಓಕೆ ಚೆನ್ನಾಗಿದೆ ಅಂದರೆ ರಿಷಬ್ ಸರ್ ನನ್ನ ನೈಟ್ ಅದು ಆಲ್ಮೋಸ್ಟ್ 1 o'clock ಅನಿಸುತ್ತೆ ಬರಿತಾ ಇದ್ದೆ ಅಜನೇಶ್ ಸರ್ ಸ್ಟುಡಿಯೋದಲ್ಲಿ. ರಿಷಬ್ ಸರ್ ಆಚೆ ಅವ್ರೇನೋ ಡಿಸ್ಕಷನ್ ಮಾಡ್ತಿದ್ರು, ಸಡನ್ನಾಗಿ ಬಂದರು. ಹಿಂಗೆ ಬಂದು ಮಗ ಆಕಾಶವಾಣಿ ಅಂದರು. ಸರ್ ಅಂದೆ, ಆಕಾಶವಾಣಿ ಪದ ತುಂಬ ನಮ್ಮ 90s ಆ ಟೈಮಿನ ಪದ, ಅದನ್ನೆಲ್ಲಾದರೂ ತರ್ಬೋದಾ ಅಂತ ನೋಡು ಅಂತ. ನಾನು ಇದು ಹೆಂಗೆ ತರೋದು, ಓಕೆ ಫೈನ್ ನೋಡೋಣ ಅಂತ ಹೇಳಿ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಎಲ್ಲ ಬರೆದು ಮುಗಿಸಿ ಆಮೇಲೆ ಹಿಂಗೆ ರಿವಿಸಿಟ್ ಮಾಡ್ತಾ ಇರ್ಬೇಕಾರೆ ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಅಂತ ಬರೀತಾಗೆ ಈ ಸೂಪರ್ ಮಗ. ಇದು ಅಲ್ಲೂ ಏನಾಗಿರುತ್ತೆ ಅಂದರೆ ಅವರಿಬ್ಬರ ಅದಕ್ಕೆ ಒಂದು ಶಾರ್ಟ್ ಇದೆ ನನಗೆ, ಅದು ಎಲ್ಲರೂ ಇವ್ರಿಗೆ ಹಿಂಗೆ ಪಾಸ್ ಆಗ್ತಾ ಇದ್ದಾರೆ, ಇವ್ರಿಗೆ ಎಲ್ಲರೂ ಹಿಂಗೆ ನೋಡ್ತಾ ಇದ್ದಾರೆ, ಅದು ಸೂಪರ್ ಆಗಿ ಮ್ಯಾಚ್ ಆಗುತ್ತೆ. ಅಂದ್ರೆ ಅವರಿಬ್ಬರ ಒಂದು ಲವ್ ಎಲ್ಲ ಕಡೆ ಹರಡಿದೆ ಅನ್ನೋದಕ್ಕೆ ಅದು ಸೂಪರ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅವರು ಖುಷಿ ಪಟ್ರು. ಸೊ ಆಕಾಶವಾಣಿ ವರ್ಡ್ ಬರೋದಕ್ಕೆ ರಿಷಬ್ ಸರ್ ಕಾರಣ. ಆಕಾಶವಾಣಿಗೆ ನೀವು ಇವತ್ತು ಇಲ್ಲಿ ಬಂದಿರೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನೋಡಿ, ಈ ಆಕಾಶವಾಣಿಗೆ ಬರೋದಕ್ಕೆ ಆ ಆಕಾಶವಾಣಿ ಇದ್ದಂತ ಹಾಡು ಕಾರಣ. ಗಣೇಶ ಗೌರಿ ಹಬ್ಬದ ದಿನ ನಮ್ಮ ಜೊತೆಯಾಗಿ, ನಮ್ಮೆಲ್ಲ ಕೇಳುಗರ ಜೊತೆಯಾಗಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಮುಕ್ತವಾಗಿ ನಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಕೊನೆಯದಾಗಿ ನಮ್ಮೆಲ್ಲ ಶ್ರೋತೃಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಸೊ ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ, ಸೊ
ತುಂಬ ಹಾಡುಗಳು ಅಂಡರ್ ರೇಟೆಡ್ ಹಾಡುಗಳಾಗಿ ಉಳಿದಂಥ ಹಾಡುಗಳಲ್ಲಿ ಒಂದಿಷ್ಟು ಸಾಲುಗಳು ಉಳಿದಿತ್ತು. ಆ ಸಾಲುಗಳನ್ನೆಲ್ಲ ಮತ್ತೆ ನೀವು ನನಗೆ ಮೆಲುಕು ಹಾಕಿ ನೆನಪು ಮಾಡಿದಾಗ ಒಂದು ಖುಷಿ ಸಿಕ್ತು, ಮತ್ತು ಬರೆಯೋದಕ್ಕೆ ಇನ್ನೊಂದಿಷ್ಟು ಪ್ರೇರಣೆ ಸಿಕ್ತು ನನಗೆ. ನಾನು ಇಷ್ಟು ಒಳ್ಳೆ ಲೈನ್ ಬರೆದಿದ್ದೀನಿ, ಇದು ಯಾರು ರೆಕಗ್ನೈಸ್ ಮಾಡಿಲ್ವಲ್ಲ ಅನ್ನೋದೊಂದು ನೋವು ಕಾಡ್ತಿತ್ತು ನನಗೆ. ಬಹುಶಃ ನೆಕ್ಸ್ಟ್ ಟೈಮ್ ಯಾವುದೇ ಹಾಡು ಬರೆಯುವಾಗಲೂ ಹಾಡು ಹಿಟ್ ಆಗೋದು ಅದೆಲ್ಲ ಸೆಕೆಂಡ್ರಿ, ಬಟ್ ಅದನ್ನು ರೆಕಗ್ನೈಸ್ ಮಾಡೋರು ಇದ್ದಾರೆ ಅನ್ನೋ ಒಂದು ಖುಷಿ ನನಗೆ ಇರುತ್ತೆ. ಸೊ ಇನ್ನು ನಿಮ್ಮ ಶ್ರೋತೃಗಳಿಗೆ ಹೇಳೋದಾದ್ರೆ ನಮ್ಮಲ್ಲಿ ಕಲ್ಪನೆಗಳನ್ನ ಹುಟ್ಟಾಕಿದ್ದು ಆಕಾಶವಾಣಿ. ನಮಗೆ ಆಕಾಶವಾಣಿ ಹಾಡು ಪ್ಲೇ ಆಗ್ತಿದ್ರೆ ಆ ಹಾಡಿನ ವಿಜುವಲ್ಸ್ ಎಲ್ಲೋ ನಮ್ಗೆ ಹಿಂಗೆ ಬರ್ತಾ ಹೋಗೋದು. ಅಣ್ಣವ್ರ ಹಾಡು ಅನ್ಕೊಳ್ಳಿ, ಅಣ್ಣವ್ರು ಹಿಂಗೆ ಹಾಡ್ತಿದ್ದಾರೆ, ನಮ್ಗೆಲ್ಲ ವಿಜುವಲ್ಸ್ ನೋಡೋಕ್ಕೆ ಚಾನ್ಸ್ ಇರಲಿಲ್ಲ ಅವಾಗ. ಸೊ ಹಾಗಾಗಿ ಆ ಕೇಳೋ ಒಂದು ಇದಿದೆಯಲ್ವಾ, ಒಂದು ಅನುಭವ ಇದೆಯಲ್ಲ, ಅದು ಯಾವಾಗಲೂ ನಮ್ಮೊಳಗಡೆ ಒಂದು ಸಂವೇದನಶೀಲತೆಯನ್ನು ಮತ್ತು ಒಂದು ಕಾಲ್ಪನಿಕ ಪ್ರಪಂಚವನ್ನು ಯಾವಾಗಲೂ ಒಂದು ಜಾಗೃತ ಮಾಡಿ ಇಡುತ್ತೆ. ಹಾಗಾಗಿ ಯಾವಾಗಲೂ ಕೇಳ್ತಾ ಇರಿ. ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ಕೇಳಬೇಕು, ಕೇಳೋದು ಒಳ್ಳೆಯದು. ಹಾಗಾಗಿ ವಿಶೇಷವಾಗಿ FM ರೈನ್ಬೋವನ್ನು ಕೇಳ್ತಾ ಇರಿ, ಯಾಕಂದರೆ ಮೋರ್ ಅಥೆಂಟಿಕ್ ಆಗಿ ಮುಂಚೆಯಿಂದಲೂ ಆ ಅಥೆಂಟಿಸಿಟಿಯನ್ನು ಕಾಪಾಡ್ಕೊಂಡು ಬಂದಂಥ ಒಂದು ರೇಡಿಯೋ ಸಂಸ್ಥೆ. ಹಾಗಾಗಿ ಕೇಳ್ತಾ ಇರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಯ ಮಾತುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಮೋದ್ ಮರವಂತೆ ಅವರ ಜೊತೆಯಾಗಿತ್ತು RJ ಪ್ರವೀಣ್ ಜೋಯ್ಸ್, RJ ಭವ್ಯ ಗಿರೀಶ್, ಹಾಗೆ RJ ಲಕ್ಷ್ಮಿ ಅರವಿಂದ್. ಸದಾಕಾಲ ಟ್ಯೂನ್ ಮಾಡ್ರಿ, ಕೇಳ್ತಾನೆ ಇರಿ. ಆಕಾಶವಾಣಿ FM Rainbow 101.3 MHz, musically yours.